ಶ್ರೀಮದ್ಭಗವದ್ಗೀತಾ ಪ್ರಥಮೋಧ್ಯಾಯ ಸಮಾಪ್ತಃ. 1ನೇ ಅಧ್ಯಾಯ ಮುಕ್ತ ಆಯ್ತು. ಎಷ್ಟು ದಿನ ಹಿಡಿಸ್ತು 1ನೇ ಅಧ್ಯಾಯ? 22/6ನೇ ತಾರೀಕು ಶುರುವಾಗಿದ್ದು, ಶನಿವಾರ. 22/6ನೇ ತಿಂಗಳು. ಸ್ವಲ್ಪ ಹೆಚ್ಚು ಕಮ್ಮಿ 2 ತಿಂಗಳ ಮೇಲಾಗಿದೆಯಾ? 15 ಇಲ್ಲ 8 2 ತಿಂಗಳ ಒಳಗಷ್ಟೇ. ಒಂದ್ಸರಿ ಸಂಕ್ಷಿಪ್ತವಾಗಿ ನೋಡೋಣ ಈ ಅಧ್ಯಾಯವನ್ನು ಪೂರ ಒಂದ್ಸರಿ. ಸರಿ, ಪ್ರಾರಂಭದ ಇದನ್ನ ಓದ್ತೀನಿ. ಈ ಅಧ್ಯಾಯಕ್ಕೆ ಯಾಕೆ ಹೆಸರು ಬಂತು? ಅರ್ಜುನ ವಿಷಾದ ಯೋಗ ಅಂತ ನಾವು ನೋಡಿದ್ವಿ. ಪರಮಾತ್ಮ ಅರ್ಜುನನನ್ನ ನಿಮಿತ್ತವಾಗಿಸಿಕೊಂಡು ಸಮಸ್ತ ವಿಶ್ವಕ್ಕೆ ಗೀತೆಯ ಉಪದೇಶವನ್ನ ಉಪದೇಶ ರೂಪದಲ್ಲಿ ಈ ಮಹಾನ್ ಉಪದೇಶ ಪರಮಾತ್ಮ ನೀಡಿದ್ದಾರೆ. ಮಹಾನ್ ಉಪದೇಶ ನೀಡಲಿಕ್ಕೆ ಅರ್ಜುನ ನಿಮಿತ್ತ ಮಾತ್ರ. ಈ ಅಧ್ಯಾಯ ಅದರ ಅವತರಣಿಕೆ ರೂಪದಲ್ಲಿದೆ. ಅಂದ್ರೇನು? ಭಗವದ್ಗೀತೆ ಅವತಾರ ಆಗ್ಲಿಕ್ಕಾಗಿ ಇದು ಅವತರಣಿ, ಪ್ರಾರಂಭೋತ್ಸವ. ಮುಂದೆ ಜ್ಞಾನ, ಕರ್ಮ, ಭಕ್ತಿ ಇವೆಲ್ಲ ಕೂಡ ಮುಂದೆ ಮುಂದೆ ಬರ್ಲಿಕ್ಕಾಗಿ ಇದು ಪ್ರಾರಂಭ. ಯಾವುದು? 1ನೇ ಅಧ್ಯಾಯ ಅವತರಣಿಕೆ ರೂಪದಲ್ಲಿದೆ. ಇದರಲ್ಲಿ 2 ಕಡೆ ಮುಖ್ಯ ಮುಖ್ಯ ಯೋಧರುಗಳ ಹೆಸರನ್ನ ಹೇಳಿ, ನಂತರ ಮುಖ್ಯವಾಗಿ ಅರ್ಜುನನಿಗೆ ಬಂಧುಗಳ ನಾಶದ ಆಶಂಕೆ, ಅದರಿಂದ ಉಂಟಾದ ಮೋಹ, ಅದರಿಂದ ಜನಿತವಾದ ವಿಷಾದ ವರ್ಣನೆ ಈ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಈ ಪ್ರಕಾರ ವಿಷಾದ ಕೂಡ ಒಳ್ಳೆ ಸಂಘ ದೊರೆತಾಗ ಪ್ರಾಪಂಚಿಕ ಭೋಗಗಳಲ್ಲಿ ವೈರಾಗ್ಯದ ಭಾವನೆ ಮೂಲಕ ಶ್ರೇಯಸ್ಸಿನ ಕಡೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತದೆ. ಯಾವಾಗ? ಒಳ್ಳೆ ಸಂಘ ದೊರೆತಾಗ. ಪ್ರಾಪಂಚಿಕ ಭೋಗಗಳಲ್ಲಿ ಒಳ್ಳೆ ಸಂಘ ದೊರೆತಾಗ ಮನುಷ್ಯನಿಗೆ ವೈರಾಗ್ಯದ ಭಾವನೆ ಮೂಲಕ ಶ್ರೇಯಸ್ಸಿನ ಕಡೆ ಹೋಗ್ತಾನೆ. ಅದಕ್ಕಾಗಿ ಇದರ ಹೆಸರು ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಕೂಡ ಯೋಗವಾಯಿತು. ಎಲ್ರೂ ಕೂಡ ಜೀವನದಲ್ಲಿ ವಿಷಾದ ಎಲ್ರಿಗೂ ಬರ್ತದೆ ನೋಡಿ, ಒಳ್ಳೆ ಫಲ ಅದು. ಒಂದ್ ವೇಳೆ ವಿಷಾದ ಯೋಗವಾದರೆ ಒಳ್ಳೆ ಫಲ ಅದು. ಆದರೆ ವಿಷಾದ ಅಂತಕ್ಕಂಥದ್ದು ಮನುಷ್ಯನಿಗೆ ರೋಗವಾಗ್ತದೆ. ನೋಡ್ತೀವಿ ನಾವು ಹೆಚ್ಚಾಗಿ ಚಿಂತೆ, ದುಃಖ, ಬಾಧೆ ಇವೆಲ್ಲ ರೋಗ ಕಾರಣ ಆಗ್ತದೆ. ಡಾಕ್ಟರ್ ಹೇಳ್ತಾರೆ ಹೆಚ್ಚಾಗಿ ಟೆನ್ಷನ್ ತಗೋಬೇಡಿ, ಹೆಚ್ಚಾಗಿ ದುಃಖ ಪಡಬೇಡಿ, ಹೆಚ್ಚಾಗಿ ಯೋಚನೆ ಮಾಡಬೇಡಿ. ಯಾಕೆ? ರೋಗ ಉಲ್ಬಣಗೊಳ್ತದೆ ಅಥವಾ ಹೊಸ ಹೊಸ ರೋಗಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಇಲ್ಲಿ ಒಂದೇ ದುಃಖ ಯೋಗಕ್ಕೂ ರೋಗ ಕೂಡ ಕಾರಣವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕದಲ್ಲಿ ನಾವು ತುಂಬಾ ಉದಾಹರಣೆ ನೋಡಿದ್ವಿ. ಭರ್ತೃಹರಿ ವೈರಾಗ್ಯ ಹೇಗೆ ಬಂತು? ತನ್ನ ಹೆಂಡತಿಯ ವಿಷಯದಲ್ಲಿ ವೈರಾಗ್ಯ ಬರ್ತದೆ, ದುಃಖ ಬಂದ್ರು. ಅದೇ ರೀತಿ ಕೈವಾರ ತಾತ ಅರ್ಜುನ ಚರಿತ್ರೆ ನೋಡ್ತೀವಿ. ಪ್ರತಿದಿನ ಜಗಳ, ಇಬ್ಬರಿಗೂ ನಿನ್ನಂತವೇ ಸಂಸಾರಕ್ಕೆ ಯೋಗ್ಯ ಇಲ್ಲ, ಹೋಗಿಲ್ಲಿಂದ ತುಂಬಾ ದುಃಖಿಯಾಗಿ ಹೊರಟೋಗ್ತಾರೆ. ಕೈವಾರ ತಾತ ಎಲ್ಲಿ ಹೋಗ್ತಾರೆ? ಈಗೇನು ಗುಹೆ ಇದೆ ನೋಡಿ, ಗುಹೆ, ಈಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಹಾಗೆ ದುಃಖದಿಂದ ಅಳ್ತಾ ಇರ್ತಾರಂತೆ. ಅಳ್ತಾ ಇರ್ಬೇಕಾದ್ರೆ ಸಣ್ಣ ಬಾಲಕ ಹುಡುಗ ಕೈಯಲ್ಲಿ ಒಂದು ಕೊಳ್ಳ ಹಿಡ್ಕೊಂಡು ಅಲ್ಲಿಂದ ಮೇಲಿಂದ ಇಳಿದು ಬರ್ತಾರೆ, ಬೆಳದಡ ಅಂತ ಇಳಿದು ಬಂದು ಕೇಳ್ತಾರಂತೆ ಹುಡುಗ ಇವ್ರನ್ನ, ಏನಯ್ಯ, ಯಾಕೆ ಅಳ್ತಾ ಇದೀಯಾ? ಏನ್ ರೋಗ ನಿನಗೆ? ನಾನು ವೈದ್ಯ, ಪಶುಗಳಿಗೆ ನಾನು ವೈದ್ಯ ಮಾಡ್ತೀನಿ. ಹಾಗಾಗಿ ನಿನ್ನ ರೋಗ ಏನು ಹೇಳು, ನಿನ್ ಕೂಡ ನಾನು ಔಷಧಿ ಕೊಡ್ತೀನಿ. ಇವರೆಲ್ಲ ಹೇಳ್ತಾರೆ ಮನೆಯಲ್ಲಿ ಏನೇನ್ ನಡೀತು, 8 ನನಗೆ ಮಧ್ಯೆ ನಡೀತಾ ಇರ್ತಕ್ಕಂಥ
ಎಲ್ಲ ವಿಷಯವನ್ನ ಹೇಳಿ ಹಾಗೆ ಜೋರಾಗಿ ಹತ್ತು ಬಿಡ್ತಾರೆ. ಆವಾಗ ಹೇಳ್ತಾರಂತೆ ಹುಡುಗ, ಇದು ಭವರೋಗ ಕಣಪ್ಪ, ಇದಕ್ಕೆ ಔಷಧಿಯೇ ಇಲ್ವೇ, ನಾನೇನೋ ಶರೀರ ಸಂಬಂಧಿ ರೋಗ ಅಂತ ತಿಳ್ಕೊಂಡೆ, ಇದು ಭವರೋಗ, ಇದಕ್ಕೆ ಔಷಧಿನೇ ಇಲ್ವಲ್ಲ ಏನ್ ಮಾಡೋದು. ಆದ್ರೂ ನಾನು ವೈದ್ಯ ಅಂತ ಬಂದಿದ್ದೀನಿ, ನಿನಗೇನೋ ಔಷಧಿ ಕೊಡದೆ ಹೋದ್ರೆ ಇದು ವೈದ್ಯರ ಲಕ್ಷಣನೇ ಅಲ್ಲ. ಒಬ್ಬ ವೈದ್ಯ ಅಂತ ಹೇಳ್ಕೊಂಡು ಒಬ್ಬ ರೋಗಿ ಬಂದಾಗ ಅವನಿಗೇನೋ ಒಂದು ಔಷಧಿ ಕೊಡಬೇಕು, ಸೂಚನೆ ಕೊಡಬೇಕು. ವೈದ್ಯ ಅಂತ ಬಂದು ನಾನು ಜೋರಾಗಿ ಹೇಳ್ಕೊಂಡು ನಿನಗೇನೋ ಔಷಧಿ ಕೊಡದೆ ಹೋಗ್ಬಿಟ್ರೆ ಏನಾಗ್ತದೆ? ಒಬ್ಬ ವೈದ್ಯನ ಲಕ್ಷಣನೇ ಅಲ್ಲ ಅದು. ಹಾಗಾಗಿ ಭವರೋಗ, ಇದಕ್ಕಾಗಿ ಏನ್ ಮಾಡ್ಬೇಕು? ಉಪದೇಶ ಮಾಡ್ತಾರೆ. ಅರ್ಥಾತ್ ಅವರ ಏನು ವಿಷಾದ ಕೂಡ ಯೋಗವಾಗ್ತದೆ. ಅದೇ ರೀತಿ ಸುಮಾರು ಕೇವಲ ಒಂದು 8 ವಿಷಯ ಅಂತಲ್ಲ ಜೀವನದಲ್ಲಿ ಲಾಸ್ ಆದವರು, ಅನಾರೋಗ್ಯದಿಂದ ಒದ್ದಾಡಿ ಆಮೇಲೆ ವೈರಾಗ್ಯ ಬಂದಿರ್ತಾವೆ. ಎಷ್ಟೋ ಜನ ನೋಡಿದ್ವಿ, ಅನಾರೋಗ್ಯದಿಂದ ಒದ್ದಾಡಿದ್ರೆ ಈ ಶರೀರವನ್ನು ಉಳಿಸ್ಕೊಳ್ಲಿಕ್ಕಾಗಿ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇದೆಯಾ? ಕೊನೆಗೆ ಯಾರು ಪ್ರಾಪ್ತಿ ಆಗ್ತಾರೆ. ಆಮೇಲೆ ಆ ಅನಾರೋಗ್ಯ ದುಃಖ ಇವರಿಗೆ ಯೋಗ ಮಾರ್ಗದಲ್ಲಿ ಪ್ರವೇಶ ಮಾಡ್ಲಿಕ್ಕೆ, ಯೋಗದಲ್ಲಿ ಮುಂದೆ ನಡೆಯಲಿಕ್ಕೆ ಸಹಕಾರಿ ಆಗ್ತದೆ. ವಿಷಯಗಳು 1000 ಇರಬಹುದು, ಆದ್ರೆ ಅದರಿಂದ ಬರ್ತಕ್ಕಂಥ ದುಃಖ ವೈರಾಗ್ಯ ಪ್ರಾಪ್ತಿಗೆ ಯೋಗ ಕೂಡ ಕಾರಣವಾಗ್ತದೆ. ಅದೇ ಇಲ್ಲಿ ಕೂಡ ನಾವು ನೋಡ್ತೀವಿ. ಹಾಗಾಗಿ ಇದು ವಿಷಾದ ಕೂಡ ಯೋಗವಾಯಿತು. ಇಲ್ಲ ಅಂತಂದ್ರೆ ಅದು ರೋಗವಾಗ್ಬೋದು, ಅಥವಾ ಮರಣ ಆಗ್ಬೋದು, ಅಥವಾ ಜೀವನ ಪರ್ಯಂತ ಒದ್ದಾಟ ಕೂಡ ಆಗ್ಬೋದು. ಗೊತ್ತಿಲ್ಲ, ಪೂರ್ವ ಪುಣ್ಯವೋ ಅದೃಷ್ಟವೋ ಪರಮಾತ್ಮ ಕೃಪೆಯೋ. ಸಾಮಾನ್ಯವಾಗಿ ಮನುಷ್ಯನಿಗೆ ವೈರಾಗ್ಯ ಕೂಡ ಒಂದಲ್ಲ ಒಂದು ಜೀವನದಲ್ಲಿ ನಡೆದ ಘಟನೆಗಳಿಂದಾನೇ ಪ್ರಾಪ್ತಿ ಆಗ್ತದೆ. ಸಹಜವಾಗಿ ವೈರಾಗ್ಯ ಪ್ರಾಪ್ತಿ ಆಗಿರ್ತಕ್ಕಂಥದ್ದು ಮಹಾ ವಿಶೇಷವಾದ ಪೂರ್ವಜನದ ಪುಣ್ಯ ಇದರಿಂದಲೇ ಪ್ರಾಪ್ತಿ ಆಗುತ್ತೆ. ಸಹಜವಾಗಿ ಯಾರಿಗೂ ವೈರಾಗ್ಯ ಪ್ರಾಪ್ತಿ ಆಗಲ್ಲ. ಜೀವನದಲ್ಲಿ ಒಂದಲ್ಲ ಕೆಲವೊಂದು ಘಟನೆಗಳು ನಡೀತವೆ, ಅದರ ಪ್ರಭಾವದಿಂದ ಬದಲಾವಣೆ ಆಗ್ತಾರೆ. ಹಾಗಾದ್ರೆ ಎಲ್ರಿಗೂ ನಡೆಯಲ್ವಾ ಘಟನೆ? ಎಲ್ರಿಗೂ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಘಟನೆ ನಡೆದಿದೆ. ಆದ್ರೆ ನಿಜವಾದ ವೈರಾಗ್ಯ ಹೇಗಂದ್ರೆ, ಈಗೇನೋ ಒಂದು ಸಮಸ್ಯೆ ಬಂದಿತ್ತು, ಅದಕ್ಕಾಗಿ ವೈರಾಗ್ಯ ಬಂತು, ವೇದಾಂತ ಶ್ರವಣ ಮಾಡಿದ, ಭಗವದ್ಗೀತೆ ಓದ್ದ, ಧ್ಯಾನ ಮಾಡಿದ, ಆ ಸಮಸ್ಯೆ ಪರಿಹಾರ ಆಯ್ತಂದ್ರೆ ಮತ್ತೆ ಧ್ಯಾನನೂ ಹೋಯ್ತು, ಸತ್ಸಂಗ ಹೋಯ್ತು, ಎಲ್ಲ ಹೋಯ್ತು, ವೈರಾಗ್ಯನೂ ಹೋಯ್ತು. ಮತ್ತೇನು? ಮತ್ತೆ ಮಾಮೂಲಿ ಜೈಸ ಸಂಘ ವೈಸಾರ. ವೈರಾಗ್ಯ ಅಂತಂದ್ರೆ ಇಲ್ಲಿ ವೈರಾಗ್ಯ ಬರ್ಲಿಕ್ಕೆ ಒಂದು ಕಾರಣ ಇರ್ಬೋದು, ಒಂದು ಸಮಸ್ಯೆ ಇರ್ಬೋದು, ಒಂದು ದುಃಖ ಇರ್ಬೋದು. ಆ ದುಃಖ ಸಮಸ್ಯೆ ನಿವಾರಣೆ ಆದ ಮೇಲೂ ಕೂಡ ನಮಗೆ ನಿಜವಾದ ವೈರಾಗ್ಯ ಬಂದಿದ್ರೆ ಅದು ಹಾಗೆ ಇರ್ತದೆ. ನಿಜವಾದ ವೈರಾಗ್ಯ ಆಗಿದ್ರೆ, ನಮಗೆ ಬಂದಿರತಕ್ಕಂಥ ವೈರಾಗ್ಯ ನಿಜವಾಗಿದ್ರೆ, ನಮ್ಮ ಸಮಸ್ಯೆ ಪರಿಹಾರ ಆದ್ಮೇಲೂ, ನಮ್ಮ ಆರೋಗ್ಯ ಚೆನ್ನಾಗಿ ಆದ್ಮೇಲೆ ಕೂಡ ವೈರಾಗ್ಯ ಹಾಗೆ ಉಳಿದೋಗ್ಬಿಡ್ತದೆ. ನಿಜವಾದ ವೈರಾಗ್ಯ. ಅದು ನಕಲಿ ವೈರಾಗ್ಯ ಆದ್ರೆ, ಯಾವ ಸಮಸ್ಯೆಯಿಂದ ಒದ್ದಾಡಿ ನಾವು ಈ ಕಡೆ ಬಂದ್ವೋ ಆ ಸಮಸ್ಯೆ ಪರಿಹಾರ ಆದ್ಮೇಲೆ ನಮ್ಮ ವೈರಾಗ್ಯ ಕೂಡ ಅದ್ರ ಜೊತೆ ಹೋಗ್ಬಿಡ್ತದೆ. ಮತ್ತೆ ಶುರು ಯಥಾ ಪ್ರಕಾರ ಜೀವನ ಶುರು. ಏನಪ್ಪಾ ಪ್ರತಿದಿನ ಸತ್ಸಂಗ ಬರ್ತಾ ಇದ್ದ, ಧ್ಯಾನ ಮಾಡ್ತಿದ್ದ, ಏನೆಲ್ಲ ಮಾಡ್ತಿದ್ದ, ಈ ನಡುವೆ ಏನು ಮತ್ತೆ ಹೊರಗಡೆ ಎಲ್ಲ ವೈರಾಗ್ಯ ಹೋಯ್ತು. ಈಗೆಲ್ಲ ಮತ್ತೆ ವಿಷಯಗಳು, ಸುಖ ಆನಂದ ಸಂಸಾರ, ಇದರಲ್ಲೇ ಆನಂದ ಮೂಲಿಗೆ ತೇಲ್ತು. ಯಾಕೆ ಮತ್ತೆ ವೈರಾಗ್ಯ ಹೆಂಗ್ ಬಂತು? ಮೊದ್ಲೇನೋ ಸಮಸ್ಯೆ ಬಂದಿತ್ತು, ಇನ್ನೇನೋ ರೋಗ ರುಜಿನ ಶುರುವಾಗಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದ, ಹಿಂಗೋ ಬೇರೆ ಯಾರೋ ಪರಿಚಯ ಆದ್ರು, ಹಾಗೆ ಸ್ವಲ್ಪ ಭಗವದ್ಗೀತೆ ಕೇಳಲಿಕ್ಕೆ ಹತ್ತಿದ, ಓಹೋ ಜೀವನ ಅಂದ್ರೆ ಇಷ್ಟ ಅಂತ ತಿಳ್ಕೊಂಡ, ವೈರಾಗ್ಯ ಬಂತು, ಸತ್ಸಂಗ ಮಾಡಿ ಎಲ್ಲ ಮಾಡಿದ, ಆರೋಗ್ಯ ಪೂರ್ತಿ ಗುಣ ಆಗೋಯ್ತು. ಈಗ ಮತ್ತೆ ಹೋಯ್ತು, ಭಗವದ್ಗೀತೆನೂ ಹೋಯ್ತು, ವೈರಾಗ್ಯನೂ ಹೋಯ್ತು. ಯಾರು ಪರಿಚಯ ಇದ್ರೆ ಅವ್ರು ಮಾತಾಡೋದು ಕೂಡ ಬಿಟ್ಟ. ಯಾಕೆ? ಈಗೇನು ಅವಶ್ಯಕತೆ ಇದೀಗ? ಮೊದಲೆಲ್ಲ ಬಂದು ಸ್ವಾಮಿಗಳೇ ನಮಸ್ಕಾರ ಅಂತಂದ, ಗುರುಗಳೇ ಅಂತಂದ, ಸಾಷ್ಟಾಂಗ ನಮಸ್ಕಾರ ಮಾಡಿದ, ಎಷ್ಟೋ ಶ್ರದ್ಧೆಯಿಂದ ಕೇಳ್ತಾ ಇದ್ದ. ಯಾಕೆ? ಅನಾರೋಗ್ಯ ಇತ್ತು, ಅಥವಾ ಜೀವನದಲ್ಲಿ ಏನೋ ಸಮಸ್ಯೆ ಸಿಕ್ಕೊಂಡಿದ್ದ, ಅಥವಾ ಇನ್ನೇನೋ ತಾಪತ್ರದಿಂದ ಒದ್ದಾಡ್ತಾ ಇದ್ದ. ಹಾಗಾಗಿ ಯಾರೋ ಪರಿಚಯ ಆದ್ರು, ಸ್ವಲ್ಪ ವೈರಾಗ್ಯ ಬಂತು, ಸ್ವಲ್ಪ ಭಕ್ತಿ ಬಂತು,
ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡ್ದ, ಭಗವತ್ ಕೇಳಲಿಕ್ಕೆ ಶುರು ಮಾಡ್ದ, ರಾಮಾಯಣ ಕೇಳಲಿಕ್ಕೆ ಶುರು ಮಾಡ್ದ. ಓಹೋ, ಆನಂದವಾಗಿದ್ದ. ಈಗ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಮತ್ತೆ ಮತ್ತೆ ಇನ್ನೇನು ಅವಶ್ಯಕತೆ ಇದೆ? ಭಗವದ್ಗೀತೆ ಅದ್ಮೇಲೆ ಗೂಡಲ್ಲಿ ಇಟ್ಬಿಟ್ಟ, ಪ್ರತಿದಿನ ಗುರುಗಳು ನಮಸ್ಕಾರ ಮಾಡ್ತಿದ್ದ, ಈಗ ಕಂಡ್ರು ಸುಮ್ಮನೆ ಹೋಗ್ಬಿಡ್ತಾನೆ. ಯಾಕೆ? ಈ ಸಮಸ್ಯೆ ಪೂರ್ತಿ ಆಯ್ತಲ್ಲ. ಆ ಸಮಸ್ಯೆ ಪೂರ್ತಿಯಾಗಿ ಜೊತೆಗೆ ಇವನು ಭಕ್ತಿ ವೈರಾಗ್ಯ ಭಗವದ್ಗೀತೆ ಅಂತ ತಗೊಂಡು ಹೋಗ್ಬಿಡ್ತದು. ಇನ್ನು ಅವಶ್ಯಕತೆ ಇಲ್ಲ. ಯಾಕೆ? ಅದು ನಿಜವಾದ ವೈರಾಗ್ಯ. ನಿಜವಾದ ವೈರಾಗ್ಯ ಅಂದ್ರೆ ನಮ್ಮ ಸಮಸ್ಯೆ ದೂರ ಆದ್ರೂ, ನಮ್ಮ ಶೋಕ ಅಥವಾ ನಮ್ಮ ಬಾಧೆ ದುಃಖ ದೂರ ಆದ್ರೂ ವೈರಾಗ್ಯ ನಿಜವಾಗಿ ಬಂದಿದ್ರೆ ಹಾಗೆ ಉಳಿತದೆ. ನಕಲಿ ವೈರಾಗ್ಯ ಆದ್ರೆ ಅಲ್ಲಿಂದ ಪರಾರ್, ಅದು ಪರಾರ್. ಹಾಗೆ ಇಲ್ಲಿ ಕೂಡ ಒಂದೊಮ್ಮೆ ದುಃಖ ಕೂಡ ಯೋಗ ಕಾರಣವಾಗ್ತದೆ. ಇದೇ ರೀತಿ ಅರ್ಜುನನ ದುಃಖ ಕೂಡ ಯೋಗವಾಯಿತು. ಅದರ ಕಾರಣನೇ ಭಗವದ್ಗೀತೆ ಉದ್ಭವ ಆಯಿತು. ಇದು 1ನೇ ಅಧ್ಯಾಯ ಅವತರಣಿಕೆ. ಮುಂದೆ ಜ್ಞಾನೋಪದೇಶಕ್ಕಾಗಿ ಅವತರಣಿಕೆ ಆಯ್ತದೆ. ಈ ಅವತರಣಿಕೆ ರೂಪದಲ್ಲಿದೆ ಈ ಅಧ್ಯಾಯ. ಇದರ ಆಧಾರದ ಮೇಲೆನೆ ಮಿಕ್ಕ ಎಲ್ಲ ಅಧ್ಯಾಯಗಳು ಅವೆಲ್ಲ ನಾವು ನೋಡ್ತೀವಿ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನಲ್ಲಿ ಯುದ್ಧದ ವಿವರಣೆಗಳನ್ನ ಕೇಳ್ತಾನೆ. ನಾವೆಲ್ಲ ತಿಳ್ಕೊಂಡಿದ್ವಿ ಈ ಯುದ್ಧ, ಮಹಾಭಾರತ ಯುದ್ಧ. ಸಂಜಯನ ಯಾವ ತರ ನೋಡ್ತಾ ಇದ್ದ, ಇದನ್ನ ಕುರಿತು ಸಂಜಯ 2ನೇ ಶ್ಲೋಕದಲ್ಲಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ದುರ್ಯೋಧನ ಮಾತುಕತೆಯನ್ನ ಪ್ರಾರಂಭ ಮಾಡಿದ ವರ್ಣನೆ ನೋಡ್ತೀವಿ. ಸಂಜಯನಿಗೆ ಮಹಾಭಾರತ ಯುದ್ಧಕ್ಕೆ ಮೊದಲು ವ್ಯಾಸ ಮಹರ್ಷಿಗಳು ಬರ್ತಾರೆ. ಧೃತರಾಷ್ಟ್ರನ ಕೇಳ್ತಾರಂತೆ, ಏನಪ್ಪ ಧೃತರಾಷ್ಟ್ರ, ನೀನು ಹುಟ್ಟು ಕುರುಡನಾಗಿದ್ದೀಯ, ಆದ್ರೂ ಒಂದು ವೇಳೆ ನೀನು ಬಯಸಿದರೆ ಮಹಾಭಾರತ ಯುದ್ಧವನ್ನ ಪ್ರತ್ಯಕ್ಷವಾಗಿ ನೋಡುವಂತ ಶಕ್ತಿ ಸಾಮರ್ಥ್ಯವನ್ನ ನೀನು ಕೊಡ್ತೀನಿ ಅಂತಂದ್ರೆ ಧೃತರಾಷ್ಟ್ರ ಅಂತಾನಂತೆ, ಬೇಡ ನನಗೆ ಸ್ವಾಮಿ, ಆದ್ರೆ ಅದನ್ನು ಕೇಳುವಂತ ಶಕ್ತಿ ನನ್ಗೆ ಕೊಡು, ನೋಡುವಂತ ಶಕ್ತಿ ನನ್ಗೆ ಬೇಡ. ಯಾಕೆ? ಅದನ್ನ ನಾನು ನೋಡಲಾರೆ. ಯಾಕೆ? ಸ್ವಬಾಂಧವರು ಮಕ್ಕಳೆಲ್ಲ ಸಾಯುವಂತ ದೃಶ್ಯಗಳನ್ನ ನೋಡಿ ನಾನು ಸಹಿಸ್ಕೊಳ್ಲಿಕ್ಕೆ ಆಗಲ್ಲ. ಹಾಗಾಗಿ ನೋಡ್ಬೇಕನ್ನೋ ಇಚ್ಛೆ ಇಲ್ವಂತ, ಕೇಳ್ಬೇಕು ಅಂತ ಇಚ್ಛೆ ಇದೆ ಅಂತ. ನೋಡಿ, ಇಚ್ಛೆ ಇದೆ, ನೋಡ್ಬೇಕು ಅಂತ ಇಚ್ಛೆ ಇಲ್ಲ, ಕೇಳ್ಬೇಕು ಅಂತ ಇಚ್ಛೆ ಇದೆ. ಹಿಂಗೆ ನೋಡಿ ನೋಡಿ ಸರಿ ಅಂತೇಳಿ ಮತ್ತೆ ಹೆಂಗ್ ಹೇಳೋದೀಗ? ಅದಕ್ಕೆ ಸಂಜಯನಿಗೆ ವ್ಯಾಸ ಮಹರ್ಷಿ ಅಲ್ಲಿ ನಡೀತಕ್ಕಂತ ಎಲ್ಲಾ ವಿಷಯಗಳನ್ನ, ಘಟನೆಗಳನ್ನ, ಅದು ರಾತ್ರಿ ಕೂಡ ಆಗಿರ್ಲಿ ಅಥವಾ ಅವ್ರ ಮನಸ್ಸಲ್ಲೇ ಬರ್ತಕ್ಕಂಥ ಸಂಕಲ್ಪ ಆಗಿರ್ಲಿ, ಬೇರೆಯವ್ರ ಬಗ್ಗೆ ಇರ್ತಕ್ಕಂಥ ದ್ವೇಷ ಆಗಿರ್ಲಿ, ಬಾಧೆ ಕಷ್ಟ ಎಲ್ಲವನ್ನು ನೋಡುವಂತ ವಿಶೇಷವಾದ ಶಕ್ತಿಯನ್ನ ಕರುಣಿಸ್ತಾನೆ ವ್ಯಾಸ ಮಹರ್ಷಿಗಳು ಸಂಜಯನಿಗೆ. ಅದರ ಸಹಾಯದಿಂದ ಸಂಜಯ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಅಲ್ಲಿ ಯುದ್ಧದಲ್ಲಿ ನಡೀತಕ್ಕಂಥ ಎಲ್ಲಾ ಘಟನೆಗಳನ್ನ, ಅಷ್ಟೇ ಯಾಕೆ ರಾತ್ರಿ ನಡೀತಕ್ಕಂಥ ಘಟನೆಗಳನ್ನ ಕೂಡ ನೋಡ್ತಕ್ಕಂಥ, ಯಾರ ಅಂತಃಕರಣದಲ್ಲಿ ಯಾರ ಮನಸ್ಸಲ್ಲಿ ಏನಿದೆ ಇವೆಲ್ಲವನ್ನು ನೋಡುವಂತ ಶಕ್ತಿ ಇತ್ತು. ಹಾಗಾಗಿ ಎಲ್ಲವನ್ನು ಕೂಡ ಹಸ್ತಿನಾಪುರದಲ್ಲಿದ್ದು ಧೃತರಾಷ್ಟ್ರ ಹೇಳ್ತಾ ಇದ್ದ, ಸಂಜಯ ಈಗಿರ್ತಕ್ಕಂಥ ಕುರುಕ್ಷೇತ್ರ, ಈಗ ಪಂಜಾಬ್ ಹರಿಯಾಣ ಆ ಮಧ್ಯದಲ್ಲಿ ಬರ್ತದೆ. ಇವಾಗ ದಿಲ್ಲಿಗೂ ಕುರುಕ್ಷೇತ್ರಕ್ಕೂ ಒಂದು 250 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮಲ್ಲಿ ಕೂಡ ನೋಡಿರ್ತಾರೆ ಸುಮಾರು ಜನ. ವಿಶಾಲವಾದ ಜಾಗ. ಯುದ್ಧ ಮಾಡ್ಬೇಕಾದ್ರು ವಿಶಾಲವಾದ ಜಾಗ. ಈಗ ನೋಡಿ, ಕ್ರಿಕೆಟ್ ಆಡ್ಬೇಕಾದ್ರೆ, ಖೋ ಖೋ ಕಬಡ್ಡಿ ಎಲ್ಲ ಆಡ್ಬೇಕಾದ್ರೆ ಒಂದು ಜಾಗ ಬೇಕಾದ್ರೆ ವಿಶಾಲವಾದ. ಹಾಗೆ ಯುದ್ಧ ಮಾಡ್ಬೇಕಾದ್ರೂ ವಿಶಾಲವಾದ ಜಾಗ ಬೇಕು. ಅಷ್ಟು ಸಾವಿರ ಕಿಲೆ ವಿಸ್ತೀರ್ಣವಾಗಿರ್ತದೆ, ಸಮಾನವಾಗಿರ್ತಕ್ಕಂಥ ಭೂಮಿ, ಸಮತಲ ಭೂಮಿ ಅದನ್ನ ಆಯ್ಕೆ ಮಾಡ್ಕೊಂತಾರೆ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಯುದ್ಧ ಮಾಡ್ಲಿಕ್ಕಾಗಿ ಮುಹೂರ್ತ ಕೂಡ ಇಡ್ತಾರೆ. ಹೇಗೆ ಮನೆ ಕಟ್ಲಿಕ್ಕೆ, ಮದುವೆ ಮಾಡ್ಲಿಕ್ಕೆ ಮುಹೂರ್ತ ಇಡ್ತಾರೆ, ಹಾಗೆ ಯುದ್ಧ ಮಾಡ್ಲಿಕ್ಕೆ ಕೂಡ ಎರಡೂ ಕಡೆಯವರು, ಹೇಗೆ ಹೆಣ್ಣು ಗಂಡು ಕಡೆಯವರು ಮದುವೆ ಮಾಡ್ಲಿಕ್ಕಾಗಿ ಎರಡೂ ಕಡೆ ಪುರೋಹಿತರ ಹತ್ರ ಹೋಗಿ ಮುಹೂರ್ತ ಇಟ್ಕೊಳ್ತಾರೆ, ಹಾಗೆ ಯುದ್ಧ ಮಾಡ್ಬೇಕಾದ್ರೆ ಎರಡೂ ಕಡೆಯವರು ಒಂದು ಮುಹೂರ್ತ ನಿಗದಿ ಮಾಡ್ತಾರೆ. ಆ ಮುಹೂರ್ತಕ್ಕೆ ಅವೆಲ್ಲ ಕೂಡ ಸನಾತನವಾಗಿರ್ತಕ್ಕಂಥ ಆಚಾರ ವಿಚಾರಗಳು ಇವೆಲ್ಲ ಹೇಳ್ಕೊಂಡು ಸುಮ್ಮನೆ ಜ್ಞಾಪಕ ಮಾಡ್ಲಿಕ್ಕಾಗಿ ಹೇಳ್ತಿದ್ದಾರೆ. ಅಲ್ಲಿ ನಡೀತಾ ಎಲ್ಲ ಘಟನೆಗಳನ್ನ ಇಲ್ಲಿ ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಮಾತು ಪ್ರಾರಂಭದಲ್ಲಿ ಧೃತರಾಷ್ಟ್ರ ಕೇಳ್ತಾನೆ, ಏನು
ಪ್ರಾರಂಭದಲ್ಲಿ ಧೃತರಾಷ್ಟ್ರ ಮಾತಾಡ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ವ ಮಾಮಕ ಪಾಂಡವಾಶ್ಚೈವ ಕಿಮರ್ಕೂತು ಅಕುರೋತ ಸಂಜಯ. ಯುದ್ಧಕ್ಕಾಗಿ ಸೇರಿರ್ತಕ್ಕಂತ ನನ್ನವರು ಪಾಂಡವರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಾರಂಭದಲ್ಲಿ ಕೇಳ್ದ. ಇನ್ನು 2ನೇ ಶ್ಲೋಕದಲ್ಲಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ದುರ್ಯೋಧನನ ಮಾತುಕತೆಯನ್ನ ಪ್ರಾರಂಭ ಮಾಡಿದರ ವರ್ಣನೆಯನ್ನ ಮಾಡಿದ್ದಾರೆ. 3ನೇ ಶ್ಲೋಕದಲ್ಲಿ ದುರ್ಯೋಧನ ವಿಶಾಲವಾದ ಪಾಂಡವರ ಸೇನೆಯನ್ನ ನೋಡ್ಲಿಕ್ಕಾಗಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಅದನ್ನ 3ನೇ ಶ್ಲೋಕದಲ್ಲಿ. ಇನ್ನು 4ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೆ ಸೇನೆಯ ಪ್ರಮುಖ ಯೋಧರುಗಳ ಹೆಸರುಗಳನ್ನ ಹೇಳ್ತಾನೆ. 7ರಲ್ಲಿ ತಮ್ಮ ಸೇನೆಯ ಪ್ರಧಾನ ಸೇನಾ ನಾಯಕರನ್ನ ಚೆನ್ನಾಗಿ ತಿಳ್ಕೊಳ್ಳುವಂತೆ ದ್ರೋಣಾಚಾರ್ಯರಿಗೆ ಹೇಳಿ 8 ಮತ್ತು 9ನೇ ಶ್ಲೋಕದಲ್ಲಿ ಅವರಲ್ಲಿ ಕೆಲವರ ಹೆಸರುಗಳನ್ನ ಮತ್ತು ಎಲ್ಲಾ ವೀರರ ಪರಾಕ್ರಮ ಹಾಗೂ ಯುದ್ಧ ಕೌಶಲ್ಯವನ್ನ ವರ್ಣನೆ ಮಾಡ್ತಾನೆ. ಇನ್ನು 10ನೇ ಶ್ಲೋಕದಲ್ಲಿ ತಮ್ಮ ಸೇನೆ ಅಜೇಯ ಅಂತೇಳಿ, ಪಾಂಡವರ ಸೇನೆ ನಮ್ಮ ಸೈನ್ಯಕ್ಕಿಂತ ಬಲಹೀನ ಅಂತ ಹೇಳ್ಕೊಂಡು 11ನೇ ಶ್ಲೋಕದಲ್ಲಿ ಎಲ್ಲಾ ವೀರರಲ್ಲಿ ಭೀಷ್ಮರನ್ನ ರಕ್ಷಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ. ಯಾರು? ದುರ್ಯೋಧನ. 12ನೇ ಶ್ಲೋಕದಲ್ಲಿ ಭೀಷ್ಮ ಪಿತಾಮಹರು ಶಂಖವನ್ನ ಊದಿ ಮತ್ತು 13ರಲ್ಲಿ ಕೌರವ ಸೇನೆಯ ಶಂಖ, ನಗಾರಿ, ಡೋಲು, ಮೃದಂಗ ಮತ್ತು ಕೊಂಬು, ಕಹಳೆ ಮೊದಲಾದ ವಿವಿಧ ವಾದ್ಯಗಳು ಒಂದೇ ಬಾರಿಗೆ ಮೊಳಗಿರ್ತಕ್ಕಂತ ವರ್ಣನೆ ನೋಡಿದ್ವಿ. ಇನ್ನು 14ರಿಂದ 18ನೇ ಶ್ಲೋಕದವರೆಗೆ ಕ್ರಮಶಃ ಭಗವಾನ್ ಶ್ರೀಕೃಷ್ಣ, ಅರ್ಜುನ, ಭೀಮಸೇನ, ಯುಧಿಷ್ಠಿರ, ನಕುಲ, ಸಹದೇವ ಹಾಗೂ ಪಾಂಡವರ ಸೇನೆಯ ಇತರ ಸಮಸ್ತ ವಿಶಿಷ್ಟ ಯೋಧರು ತಮ್ಮ ತಮ್ಮ ಶಂಖಗಳನ್ನ ಊದುವುದನ್ನ ನಾವು ನೋಡಿದ್ವಿ 18ನೇ ಶ್ಲೋಕದವರೆಗೆ. ಇನ್ನು 19ನೇ ಶ್ಲೋಕದಲ್ಲಿ ಆ ಶಂಖಗಳ ಧ್ವನಿ ಭೂ ನಭೋಂತರಾಳಗಳನ್ನ ಪ್ರತಿಧ್ವನಿಸುವಂತಿತ್ತು. ಆಕಾಶದಿಂದ ಆ ಶಬ್ದ ನೋಡಿ ಕೇಳಿ ದುರ್ಯೋಧನಾದಿಗಳ ಹೃದಯಗಳು ಹೇಗೆ ನಡುಗಿತು ಅದರ ವರ್ಣನೆ ನೋಡ್ತೀವಿ. 20 ಮತ್ತು 21ರಲ್ಲಿ ಧೃತರಾಷ್ಟ್ರನ ಪುತ್ರರು ಯುದ್ಧಕ್ಕಾಗಿ ಸಿದ್ಧರಾಗಿರೋದನ್ನು ನೋಡಿ ಅರ್ಜುನ ತನ್ನ ರಥವನ್ನ 2 ಸೇನೆಗಳ ಮಧ್ಯದಲ್ಲಿ ತಗೊಂಡು ನಿಲ್ಲಿಸು ಅಂತ ಹೇಳಿ ಶ್ರೀಕೃಷ್ಣನಿಗೆ ಅಪ್ಪಣೆ ಮಾಡ್ತಾರೆ. ಇನ್ನು 22 ಮತ್ತು 23ರಲ್ಲಿ ಎಲ್ಲಾ ಸೇನೆಯನ್ನ ಚೆನ್ನಾಗಿ ನೋಡುವವರೆಗೆ ರಥವನ್ನ ಅಲ್ಲಿ ನಿಲ್ಲಿಸುವಂತೆ ಸಂಕೇತ ಮಾಡ್ತಾನೆ ಅರ್ಜುನ. ಎಲ್ಲರನ್ನು ನೋಡಬೇಕೆಂಬ ತನ್ನ ಇಚ್ಛೆ ಪ್ರಕಟ ಮಾಡ್ತಾನೆ. 24 ಮತ್ತು 25ನೇ ಶ್ಲೋಕದಲ್ಲಿ ಅರ್ಜುನನ ಒತ್ತಾಯದಂತೆ ರಥವನ್ನ ಪರಮಾತ್ಮ 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಪರಮಾತ್ಮ ಯುದ್ಧಕ್ಕಾಗಿ ಒಂದೆಡೆ ಸೇರಿರ್ತಕ್ಕಂಥ ಎಲ್ಲಾ ವೀರರನ್ನ ನೋಡ್ಲಿಕ್ಕಾಗಿ ಅರ್ಜುನಿಗೆ ಹೇಳ್ತಾರೆ. ಆನಂತರ 30 ಶ್ಲೋಕದವರೆಗೆ ಸ್ವಜನ ಸಮುದಾಯವನ್ನ ನೋಡಿ ಅರ್ಜುನ ಹೇಗೆ ವ್ಯಾಕುಲನಾಗ್ತಾನೆ ಹಾಗೂ ಅರ್ಜುನನ ಶೋಕಾಕುಲ ಸ್ಥಿತಿ ಇವೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾರೆ 30ನೇ ಶ್ಲೋಕದವರೆಗೆ 24ರಿಂದ. ಇನ್ನು 31ನೇ ಶ್ಲೋಕದಲ್ಲಿ ಯುದ್ಧದ ವಿಪರೀತ ಪರಿಣಾಮದ ಮಾತುಗಳನ್ನ ಹೇಳ್ತಾ ಅರ್ಜುನ 32 ಮತ್ತು 33ರಲ್ಲಿ ಅರ್ಜುನನು ವಿಜಯ ಹಾಗೂ ರಾಜ್ಯ ಸುಖವು ತನಗೆ ಬೇಡ ಎಂಬತಕ್ಕಂತ ಯುಕ್ತಿಪೂರ್ವಕವಾದ ವರ್ಣನೆಯನ್ನ ನೋಡ್ತೀವಿ ನಾವು. 34 ಮತ್ತು 35ನೇ ಶ್ಲೋಕದಲ್ಲಿ ಆಚಾರ್ಯರೇ ಮೊದಲಾದ ಸುಜನರನ್ನ ವರ್ಣನೆ ಮಾಡಿ ಅರ್ಜುನ ನನ್ನನ್ನು ಕೊಂದಾಕಿದ್ರು ಪರವಾಗಿಲ್ಲ, ಅಥವಾ ಈ 3 ಲೋಕ ಸಾಮ್ರಾಜ್ಯ ನನಗೆ ದೊರೆತರೂ ಪರವಾಗಿಲ್ಲ, ಈ ಆಚಾರ್ಯರನ್ನ, ಪುತ್ರರನ್ನ, ಮಕ್ಕಳನ್ನ ಇವರನ್ನ ಕೊಲ್ಲಿಕ್ಕೆ ನಾನು ಬಯಸಲ್ಲ ಈ ಮಾತು ಹೇಳ್ತಾ 36 ಮತ್ತು 37ನೇ ಶ್ಲೋಕದಲ್ಲಿ ದುರ್ಯೋಧನಾದಿ ಸ್ವಜನರು ಅವರ ಆತಾಯಿಗಳ ಬಗ್ಗೆ ಹೇಳ್ಕೊಂಡು ಆತಾಯಿಗಳಾದ್ರೂ ನಾನು ಅವ್ರನ್ನ ಕೊಲ್ಲಿಕ್ಕೆ ಬಯಸಲ್ಲ ಹೀಗೆ ಹೇಳಿ 36 ಮತ್ತು 37ನೇ ಶ್ಲೋಕದಲ್ಲಿ ಕೊಲ್ಲೋದ್ರಿಂದ ಆ ದುರ್ಯೋಧನಾದಿಗಳನ್ನ ಕೊಲ್ಲೋದ್ರಿಂದ ಪಾಪದ ಪ್ರಾಪ್ತಿ ಮತ್ತು ಸುಖ ಪ್ರಸನ್ನತೆಯ ಅಭಾವ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾನೆ 36, 37ನೇ ಶ್ಲೋಕದಲ್ಲಿ ಅರ್ಜುನ. 38, 39ನೇ ಶ್ಲೋಕದಲ್ಲಿ ಕುಲದ ನಾಶ,
ಮಿತ್ರ ದ್ರೋಹದಿಂದ ಉಂಟಾಗ್ತಕ್ಕಂಥ ಪಾಪ ಅದರಿಂದ ಪಾರಾಗ್ಲಿಕ್ಕಾಗಿ ಯುದ್ಧವನ್ನ ಮಾಡದೇ ಇರುವುದೇ ಶ್ರೇಯಸ್ಸು ಅಂತ ಹೇಳಿ ತಿಳ್ಕೊಂತಾನೆ. ಇನ್ನು 40ರಿಂದ 40ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೆ ಕುಲನಾಶದಿಂದ ಉಂಟಾಗ್ತಕ್ಕಂಥ ದೋಷಗಳನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ನೋಡಿದ್ವಿ ನಾವು 45 ಮತ್ತು 46ರಲ್ಲಿ ರಾಜ್ಯ ಮತ್ತು ರಾಜ್ಯ ಸುಖಗಳ ಲೋಭದಿಂದ ಸ್ವಜನರನ್ನ ಕೊಲ್ಲುವುದಕ್ಕಾಗಿ ಮಾಡಲಾಗ ಯುದ್ಧದ ಸಿದ್ಧತೆಗಳನ್ನ ಮಹಾಪಾಪ ಅಂತ ತಿಳಿಸಿ ಶೋಕವನ್ನ ಪ್ರಕಟ ಮಾಡ್ತಾ ಅರ್ಜುನ ದುರ್ಯೋಧನಾದಿಗಳ ಮೂಲಕ ತಾನು ಶ್ರೇಷ್ಠ ಅಂತ ಹೇಳ್ತಾನೆ. ಇನ್ನು ಕೊನೆಯ 47ನೇ ಶ್ಲೋಕದಲ್ಲಿ ಯುದ್ಧವನ್ನು ಮಾಡದೇ ಇರುವ ನಿಶ್ಚಯ ಮಾಡಿ ಶೋಕ ಮಗ್ನನಾದ ಅರ್ಜುನ ಶಸ್ತ್ರ ತ್ಯಾಗ ಮಾಡಿ ರಥದಲ್ಲಿ ಕುಳಿತುಕೊಂಡ ಈ ಮಾತನ್ನು ಹೇಳಿ ಸಂಜೆಯ ಅಧ್ಯಾಯದ ಸಮಾಪ್ತಿಯನ್ನ ಮಾಡ್ತಾನೆ. ಇದಿಷ್ಟು ಈ ಅಧ್ಯಾಯದ ಸಂಕ್ಷಿಪ್ತ ವರ್ಣನೆ. ಇನ್ನು ಯಾಕೆ ಇಷ್ಟೆಲ್ಲ ಇದಾಯ್ತಪ್ಪ, ಈ ಪಾಂಡವರ ಬಗ್ಗೆ ಯಾಕೆ ಅಷ್ಟು ಅವರಿಗೆ ದ್ವೇಷ, ಇವೆಲ್ಲ ಹೇಗಾಯ್ತು ಅನ್ನೋದನ್ನ ಸ್ವಲ್ಪ ನೋಡೋಣ. ಪಾಂಡವರು ಎಲ್ರು ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳೇ. ಪಾಂಡವರು ರಾಜಸೂಯಾಗ ಮಾಡಿದ್ರು ಅಂತ ನಾವು ಕೇಳಿದ್ವಿ. ಆ ರಾಜಸೂಯಾಗ ಮಾಡ್ಲಿಕ್ಕಾಗಿ ಅವರು ರಾಜಸೂಯಾಗ ಮಾಡ್ಬೇಕಂದ್ರೆ ಅಪಾರವಾದ ಐಶ್ವರ್ಯ ಬೇಕಾಗ್ತದೆ. ಈ ರಾಜಸೂಯಾಗವನ್ನ ರಾಜರು ಮಾತ್ರನೇ ಮಾಡ್ತಾರೆ, ಅದನ್ನ ಬೇರೆ ಬೇರೆ ಮಾಡೋದಿಲ್ಲ. ಆ ರಾಜಸೂಯಾಗ ಮಾಡ್ಬೇಕಾದ್ರೆ ಅಪಾರ ಐಶ್ವರ್ಯವನ್ನ ಅರ್ಜುನ ಎಲ್ಲ ದಿಕ್ಕುಗಳಿಗೆ ಹೋಗಿ ಎಲ್ಲ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ತಂದಿರ್ತಾನೆ. ಈಗ ಇದ್ರ ಬಗ್ಗೆ ಹೇಳ್ಕೊಂಡು ನಾವು ಯಾಕೆ ಹಾಗೆ ಎಲ್ಲ ರಾಜರಿಗೆ ಮೇಲೆ ದಂಡೆತ್ತಿ ಹೋಗ್ತಾ ಇದ್ರು ಅಂತಂದ್ರೆ ಒಂದು ವಿಧಾನ ಇದೆ. ಎಲ್ಲಾ ರಾಜರುಗಳನ್ನ ಯುದ್ಧ ಮಾಡಿ ಸೋಲ್ಸಲ್ಲ. ಯಾರು ಯುದ್ಧನೇ ಬೇಕು ಅಂದಾಗ ಅವರು ಯುದ್ಧ, ಇಲ್ಲ ಅಂದ್ರೆ ಕೆಲವರು ಒಪ್ಪಿ ಬಿಡ್ತಾರೆ, ಇಲ್ಲ ನಾವು ನಿಮ್ಗೆ ಶರಣಾಗಿದ್ದೇವೆ. ಅವ್ರ ರಾಜ್ಯವನ್ನಾಗ್ಲಿ ಏನೋ ತಗೊಳ್ಳೋದಿಲ್ಲ, ಹಂಗೆ ಇರ್ತದೆ. ಆದ್ರೆ ಆ ರಾಜ ಇವನ ಅಧೀನದಲ್ಲಿರ್ತಾನೆ. ಅರ್ಥಾತ್ ಎಲ್ಲಾ ಚಕ್ರವರ್ತಿಯಾದವನು ಎಲ್ಲಾ ರಾಜರನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂತಾನೆ. ಕಾರಣ ಏನಪ್ಪಾ ಅಂದ್ರೆ ಪರಸ್ಪರ ಅವರಲ್ಲಿ ಅವ್ರಿಗೆ ಕಲಹ ಆಗದೆ ಇರ್ಲಿ ಒಂದು. ಎರಡನೇದು, ದೇಶದ ಯಾವುದೇ ಮಾರುಮೂಲೆಯಲ್ಲಿ ಕ್ಷಾಮ ಡಾಮ ಇವೆಲ್ಲ ತೊಂದರೆ ಉಂಟಾದಾಗ ಅವರಿಗೆ ತಾನು ಮತ್ತು ಬೇರೆಯವರು ಕೂಡ ಸಹಾಯ ಮಾಡ್ತಿದ್ರು. ಅವರೊಂದು ಮಾತು ಹೇಳಿದಂದ್ರೆ ಎಲ್ರು ಸಹಾಯ ಮಾಡ್ಬೇಕಾಗಿತ್ತು, ಅಥವಾ ಯಾರಿಗಾರು ಆಪತ್ತು ಬಂದ್ರೆ ಇವರೆಲ್ಲ ಹೋಗಿ ಸಹಾಯ ಮಾಡ್ಬೇಕಾಗಿತ್ತು. ಅಂದ್ರೇನು, ಒಂದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಈ ತರ ರಾಜಸೂಯ, ಅಂದ್ರೆ ರಾಜಸೂಯ ತನ್ನ ದೊಡ್ಡಸ್ತಿಗೆ ತೋರಿಸ್ಕೊಳ್ಲಿಕ್ಕಲ್ಲ, ಇಡೀ ಅಖಂಡ ಭಾರತದ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ, ಪರಸ್ಪರ ರಾಜ್ಯಗಳು ತಮ್ಮಲ್ಲಿ ತಾವು ಜಗಳ ಆಡದೆ ಇರ್ಲಿಕ್ಕೆ, ಅಥವಾ ನಾವು ದೊಡ್ಡವರು ಅಂತ ಅಹಂಕಾರ ಬರದೇ ಇರ್ಲಿಕ್ಕಾಗಿ ಇಂಥ ಯಾಗಗಳನ್ನ ಮಾಡಿ ಅವರೆಲ್ಲರನ್ನ ತಮ್ಮ ಅಧೀನ ಅಂದ್ರೇನು, ಇವರ ಅನುಮತಿ ಇಲ್ಲದೆ ಬೇರೆ ಯಾರ ಮೇಲೆ ಯುದ್ಧ ಮಾಡಂಗಿಲ್ಲ. ಇವ್ರ ಅನುಮತಿ ಇಲ್ಲದೆ ಅವ್ರ ಇಷ್ಟಾನುಸಾರ ನಡ್ಕೊಳಂಗಿರ್ಲಿಲ್ಲ. ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಅದಕ್ಕಾಗಿ ರಾಜಸೂಯಾಗ, ಆ ರಾಜಸೂಯಾಗ ಮಾಡ್ಬೇಕಾದ್ರೆ ಎಲ್ಲಾ ಕಡೆ ಹೋಗಿ ಸಂಪತ್ತು ಐಶ್ವರ್ಯ ತರ್ತಾ ಇದ್ರು. ಮತ್ತು ಆ ರಾಜಸೂಯಾಗಕ್ಕೆ ಎಲ್ಲಾ ರಾಜರನ್ನ ಆಹ್ವಾನ ಮಾಡ್ತಾ ಇದ್ರು. ಅದೇ ನಮ್ಮ ಶತ್ರು, ಈಗ ನೋಡಿ ನಮ್ಮ ಪ್ರಧಾನಮಂತ್ರಿ ಸ್ವೀಕಾರ ಮಾಡ್ಬೇಕಾದ್ರೆ ಎಲ್ಲ ಬರ್ತಾರೆ, ಎಲ್ಲೋ ದೇಶದ ಗಣ್ಯರಲ್ಲಿ. ಹಾಗೆ ಎಲ್ಲಾ ರಾಜರು ಹೋಗ್ತಾ ಇದ್ರು. ಅಲ್ಲಿ ಕೂಡ ಸಮಾನತ್ವ ಕಾಣಿಸ್ತಾ ಇತ್ತು. ಎಲ್ಲರೂ ಸಮಾನವಾಗಿ ಗೌರವ ಕೊಡ್ತಾ ಇದ್ರು. ಒಂದು ಸಮೃದ್ಧವಾದ ಶಾಂತಿಯುತವಾದ ಸಮಾಜವನ್ನು ಕಟ್ಟಲಿಕ್ಕೆ, ತಮ್ಮಲ್ಲಿ ತಾವು ಜಗಳ ಆಡ್ಕೊಳ್ದೇ ಇರ್ಲಿಕ್ಕಾಗಿ ಇಂಥ ರಾಜಸೂಯಾಗ ಇವೆಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಅಶ್ವಮೇಧ ಯಾಗ ಕೂಡ ಮಾಡ್ತಾ ಇದ್ರು. ಅದು ಮಾಡ್ಬೇಕಾದ್ರೆ ವಿಶೇಷವಾದ ಸಂಪತ್ತು ಐಶ್ವರ್ಯ ಬೇಕಾಗ್ತದೆ. ಈಗ ವಿದೇಶದ ಎಲ್ಲಾ ಗಣ್ಯರು ಬಂದು ಅವ್ರಿಗೆಲ್ಲ ಅವ್ರ ಆಹ್ವಾನ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತೆ ಕಳಿಸುವವರೆಗೆ ಎಷ್ಟು ಜವಾಬ್ದಾರಿ ಇರ್ತದೆ, ಎಷ್ಟು ಸಂಪತ್ತು ಐಶ್ವರ್ಯ ಬೇಕಾಗ್ತದೆ. ಹಾಗೆ ಇಲ್ಲಿ ಕೂಡ ಹಾಗಾಗಿ ವಿಶೇಷವಾದ ಆ ವೈಭವವಾಗಿ ರಾಜಸೂಯಾಗವನ್ನು ಮಾಡಿದಾಗ
ಅದನ್ನು ನೋಡಿ ಇವರಿಗೆ ಅಸೂಯೆ ಉಂಟಾಗ್ತದೆ. ಅಲ್ಲಿವರೆಗೆ ಮಾಮೂಲಾಗೆ ಇದ್ರಲ್ರು. ಸಾಮಾನ್ಯವಾಗಿ ನಾವು ಅಷ್ಟೇ ಜೀವನದಲ್ಲಿ ಎಲ್ರು ಕೂಲಿ ಮಾಡ್ತಾ ಇರ್ಬೇಕಾದ್ರೆ ಏನೋ ಕಷ್ಟಪಟ್ಟು ಜೀವನ ಮಾಡಿದಾಗ ಇವನು ಬಡವ ಶ್ರೀಮಂತನ ಭೇದ ಇರಲ್ಲ, ಚೆನ್ನಾಗಿರ್ತಾರೆ. ಸ್ವಲ್ಪ ಯಾರ ಚೆನ್ನಾಗ್ ಆಗ್ಬಿಟ್ನಾ ಆಮೇಲೆ ಒಂಥರ ನೋಡೋದವ್ನು, ಏನೋ ಇವ್ನು ಹಿಂಗೂ ಚೆನ್ನಾಗ್ ಆಗ್ಬಿಟ್ಟಲ್ಲ. ಇದು ಕೂಡ ಇದು ಇವತ್ತೆಲ್ಲ ಆಗ್ತಾರೆ, ಅನಾದಿ ಕಾಲದಿಂದ. ಈಗ ತುಂಬಾ ಇದೆ ಬಿಡಿ, ಆ ವಿಷಯ ಬೇರೆ. ಅಂದ್ರೆ ಏನು, ಯಾರನ್ನು ಚೆನ್ನಾಗಿ ನಮ್ಗಿಂತ ಚೆನ್ನಾಗಾಗ್ಬಿಟ್ರೆ ನಾವ್ ನೋಡಿ ಸಹಿಸಕ್ಕಾಗಲ್ಲ. ಅವಾಗ ಏನ್ ಮಾಡುದು, ಹೆಂಗಾರು ಮಾಡಿ ಅವನನ್ನ ಕಾಲಿಳಿಬೇಕು ಅಥವಾ ಏನಾದ್ರು ತೊಂದರೆ ಕೊಡಬೇಕು ಶುರುವಾಗ್ತದೆ. ಕೆಲವ್ರು ಏನು ಮಾಡಲ್ಲ, ಆದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅವ್ರು ನೋಡಿ ಅಲ್ಲಿ ಆ ಮುಖ ತಿರ್ಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ, ಏನ್ ತೊಂದರೆ ಮಾಡಲ್ಲ, ಆದ್ರೆ ನೋಡಿ ಸಹಿಸಕ್ಕಾಗಲ್ಲ ಕೆಲವ್ರಿಗೆ. ಅದು ನೋಡ್ತೀನಿ. ಏನಾದ್ರು ಮಾಡುವಂತ ಅವಕಾಶ ಇದ್ರೆ ಮಾಡ್ಲಿಕ್ಕೆ ತಯಾರೆ. ಇಲ್ಲಪ್ಪ ಅವನ್ನೇನು ಮಾಡಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಅವ್ನ ಮುಖ ನೋಡಲ್ಲ, ಅವ್ನು ಮಾತಾಡೋದಿಲ್ಲ, ಬಿಟ್ಬಿಡ್ತಾರೆ. ಯಾಕೆ, ಇವ್ ನಮ್ಗಿಂತ ದೊಡ್ಡವನಾಗ್ಬಿಡ್ತಿರುವಂತ ಆಗ್ಬಿಡ್ತಾರೆ. ಅಸೂಯೆ ಅಂತಕ್ಕಂಥ ರೋಗ ಆಯ್ತು. ಈಗ ಏನ್ ನಾವು ನೋಡ್ತೀವಲ್ಲ, BP, ಶುಗರು, ಕ್ಯಾನ್ಸರ್, ಅಲ್ಸರ್, ಹಾಗೆ ಅಸೂಯೆ ಕೂಡ ಒಂದು ರೋಗ ಆಯ್ತು. ಅದು ಕೂಡ ಅಷ್ಟೇ, ಮನುಷ್ಯನನ್ನ ಹಾಗೆ ಕೊರದಾಗ್ತದೆ. ಅದಕ್ಕೆ ಮೆಡಿಸಿನ್ ಇಲ್ವಲ್ಲ. ಈ ಕ್ಯಾನ್ಸರ್ ಮೆಡಿಸಿನ್ ಇದೆ, ಅಸೂಯೆಗೆ ಏನ್ ಮೆಡಿಸಿನ್ ಇದೆ ಹೇಳಿ? ಅಸೂಯೆ ಮೆಡಿಸಿನ್ ಅಂದ್ರೆ ಬ್ರಹ್ಮಜ್ಞಾನ ಒಂದು ಮೆಡಿಸಿನ್, ಇನ್ನೇನ್ ಮೆಡಿಸಿನ್? ನಮಗಿಂತ ಯಾರು ಚೆನ್ನಾಗಾಗಲಿ ನೋಡ್ತೀವಿ. ಇದು ಕೇವಲ ಹಣದ ವಿಷಯ ಒಂದೇ ಅಲ್ಲ, ಎಲ್ಲಾ ವಿಷಯಗಳಿದ್ದಾವೆ. ಅಧಿಕಾರದ ವಿಷಯದಲ್ಲಿದೆ, ಇನ್ನು ಸೌಂದರ್ಯದ ವಿಷಯದಲ್ಲಿದೆ, ಇನ್ನು ವಿದ್ಯೆಯ ವಿಷಯದಲ್ಲಿ ಕೂಡ ಅಸೂಯೆ ಬರ್ತದೆ. ನಮ್ಗಿಂತ ಯಾರ ಚೆನ್ನಾಗಿ ಒಳ್ಳೆ ವಿದ್ಯಾವಂತ ಇದ್ದಾನೆ, ನಮ್ಗಿಂತ ಚೆನ್ನಾಗಿ ಮಾತಾಡ್ತಾನೆ, ನಮ್ಗಿಂತ ಒಳ್ಳೆ ಪ್ರವಚನ ಮಾಡ್ತಾನೆ, ಅದು ಕೂಡ ಅಸೂಯೆ ಬಂದ್ಬಿಡ್ತದೆ. ಇದನ್ನ ನೋಡ್ತೇವೆ ನಾವು. ಕೇವಲ ಬರೀ ಹಣ ಐಶ್ವರ್ಯ ಮಾತ್ರ ನೋಡಿ ಐಶ್ವರ್ಯ ಇದೇ ಬರುತ್ತಂತಲ್ಲ. ನನಗಿಂತ ಒಂದು ಒಳ್ಳೆ ವಾಹನ ತಗೊಂಡ್ಬಿಟ್ಟ, ಅದು ನೋಡು ಅಸೂಯೆ. ಮೊನ್ನೆಯವರು ಸಾಮಾನ್ಯವಾಗಿದೆ ಇವತ್ತು ರೋಲ್ಸ್ ರಾಯ್ ಕಾರ್ ಅಡ್ಡಾಡ್ತಾನೆ. ನನಗೂ ಶಕ್ತಿ ಇದೆ, ನಾನು ರೋಲ್ಸ್ ರಾಯ್ ಕಾರ್ ತಗೋಬಹುದು, ಇಲ್ಲಾಂದ್ರೆ ಆದ್ರೆ ನಾನು ತಗೊಳಲ್ಲ. ಅವನ್ ತಗೊಂಡಿದ್ರೆ ನನಗೆ ಅಸೂಯೆ. ಎಲ್ಲ ಇವನು ಅಸೂಯೆ ಕೂಡ ಮನುಷ್ಯನಿಗೆ ಶಾಂತಿ ಇಲ್ಲಂಗೆ ಮಾಡ್ಬಿಡ್ತದೆ. ಅಂದ್ರೆ ಪ್ರಪಂಚದ ಜ್ಞಾನ ಸರಿಯಾಗಿಲ್ಲ ಅಂತಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಅಸೂಯೆ ಬರ್ತದೆ, ದ್ವೇಷ ಏನೇನೇ ಬರ್ತದೆ. ಅಂದ್ರೆ ಅದೇನೋ ನಿತ್ಯನ ಏನು ಈ ಲೋಕದಲ್ಲಿ. ಆಯ್ತು, ಒಬ್ಬ ರೋಲ್ಸ್ ರಾಯ್ ಕಾರ್ ತಗೊಂಡ, ಏನ್ ಹಿಂಗೆ ಇರ್ತಾನ 1000 ವರ್ಷ? ಅದು ಒಂದು ಜೆಟ್ ಫ್ಲೈಟ್ ಕೂಡ ಬಂತಪ್ಪ ಅವನಿಗೆ, ಏನೋ ಅವನ ಕರ್ಮನೋ ಪ್ರಾರಬ್ಧನ ಇರ್ಲಿ. 1000 ವರ್ಷ ಹಂಗೆ ಜೆಟ್ ಫ್ಲೈಟ್ ಅಲ್ಲಿ ಮೇಲೆ ತಿರುಗಾಡ್ಕೊಂಡಿರ್ತಾರೆ. ಎಷ್ಟು ತಿರುಗಾಡ್ತಾರೆ? ಕೆಳಗೆ ಇಳಿಲೇಬೇಕು, ಊಟ ಮಾಡ್ಲೇಬೇಕು, ನಿದ್ದೆ ಮಾಡ್ಲೇಬೇಕು, ಒಂದಿನ ಸಾಯ್ಲೇಬೇಕು. ಈಗ ಜೆಟ್ ಫ್ಲೈಟ್ ಅಲ್ಲಿ ತಿರುಗಾಡೋರು ಕೂಡ ಆಕಾಶದಲ್ಲಿ ಎಷ್ಟು ತಿರುಗಾಡ್ತಾರೆ ಅಂತ. ಕೆಳಗೆ ಇಳಿಲೇಬೇಕು, ಊಟ ಮಾಡ್ಲೇಬೇಕು, ನಿದ್ದೆ ಮಾಡ್ಲೇಬೇಕು, ಒಂದಿನ ಸಾಯ್ಲೇಬೇಕು. ಇಷ್ಟು ಜ್ಞಾನ ಮನುಷ್ಯನಿಗಿದ್ರೆ ಅಸೂಯೆ ಬರಲ್ಲ. ಅಡ್ಲಾಡ್ಲಿ, ಅವನು ಅಡ್ಡಾಡ್ಲಿ, ಏನಿದೆ? 4 ದಿನ ಒಂದು ನಾಟಕ, ಆಮೇಲೆ ನಾಟಕ ಸಮಾಪ್ತಿ. ಶುಭಂ. ರೋಲ್ಸ್ ರಾಯ್ ಕಾರಲ್ಲಿ ಹೋದವನು ನಾಟಕ, ನಡ್ಕೊಂಡು ಹೋದೊಂದು ನಾಟಕ, ಜೆಟ್ ಫ್ಲೈಟ್ ಅಲ್ಲಿ ಅಡ್ಡಾಡೋನು ಅದೊಂದು ನಾಟಕ. ಕೊನೆಗೆ ಎಲ್ಲಕ್ಕೆ ಕೂಡ ಎಂಡಿಂಗ್, ಮತ್ತೆ ಸ್ವಲ್ಪ ವಿಶ್ರಾಂತಿ, ಕೊನೆಗೇನು ಮತ್ತೆ ಶುಭಂ. ಆಗೋಯ್ತು, ನಾಟಕ ಆಗೋಯ್ತು. ಇನ್ನು ಜೆಟ್ ಫ್ಲೈಟ್ ಇಳಿದು ಹೋಗ್ಬೇಕು, ರೋಲ್ಸ್ ರಾಯ್ ಕಾರ್ ಇಳಿದು ಹೋಗ್ಬೇಕು, ಕಾಲು ನಡ್ಕೊಂಡು ಹೋಗ್ತಾನಲ್ಲ ಅವ್ನ ಕಾಲು ಕೂಡ ಇರಲ್ಲ. ಯಾಕೆ? ಶರೀರ ಹೋಗ್ತದೆ ಅಲ್ಲ. ಮತ್ತೆ ಎಲ್ರು ಸುಮ್ಮನೆ ಹೋಗ್ತಿರ್ಲಿ ಈ ನಾಟಕ. ಇದು ನಾಟಕ ಅಂತ ಗೊತ್ತಾಗ್ಬಿಟ್ರೆ ಅಸೂಯೆ ಇಲ್ಲ. ಇನ್ನು ಇಲ್ಲ ಅಂತಂದ್ರೆ ಸತ್ಯ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ ಶುರು ಅಸೂಯೆ ಶುರು, ರಾಗ ದ್ವೇಷ ಏನೋ ಒಂದಲ್ಲ ಎರಡು. ಹಾಗೆ ಇಲ್ಲಿ ಕೂಡ ಅಪಾರವಾದ ಐಶ್ವರ್ಯವನ್ನು ನೋಡಿದ್ರು. ರಾಸು ಜಾಗದಲ್ಲಿ ಎಲ್ಲರೂ ಬಂದಿರ್ತಾರೆ, ದೇಶದ ರಾಜರುಗಳೆಲ್ಲ ನೋಡಿ ಇವ್ರಿಗೆ ಅಸೂಯೆ ನಡ್ಕೊಳ್ತಾರೆ. ನಮಗಿಂತ ಇವರು ಮೇಲೆ ಹೋಗ್ಬಿಡ್ತಾ ಇದಾರೆ, ಹೆಂಗಾರು ಮಾಡಿ ಇವ್ರನ್ನ ಏನ್ ಮಾಡ್ಬೇಕು, ತೊಳೆದಾಕ್ಬೇಕು. ಶುರು ನಾಟಕಕ್ಕೆ ಪ್ರಾರಂಭೋತ್ಸವ. ಇದು ಅಸೂಯೆ ಇಲ್ಲ ಅಂದ್ರೆ ನಾಟಕನೇ ಇಲ್ಲ. ಸಿನಿಮಾ ಅವನು ಯಾರೋ ಬಂದವರನ್ನ 4 ಬಾರಿಸೋದ್ರು, ಅಲ್ಲಿಂದ ಶುರು ಸಿನಿಮಾ. ಯಾಕೆ ಬಾರಿಸಿದ್ರು? ಕಾರಣ ಏನು? ಅವನಿಗೆ 4 ಬಾರಿಸ್ಬೇಕು, ಆಮೇಲೆ ಇನ್ನೇನು ನಡೀತದೆ ಅವನು. ಆಮೇಲೆ ಆ ಶಕ್ತಿ ಇಲ್ಲ, ಚೆನ್ನಾಗಿ ಓದ್ತಾನೆ, ಅಧಿಕಾರಿ ಆಗ್ತಾನೆ, ಅಥವಾ ಎಲೆಕ್ಷನ್ ನಿಂತ್ಕೊಂತಾನೆ, ಗೆಲ್ತಾನೆ, MLA ಆಗ್ತಾನೆ, MP ಆಗ್ತಾನೆ, ಆವಾಗ ಬರ್ತಾನೆ, ನನ್ನ ಬಾರಿಸಿದ್ದೆಲ್ಲ ಅವತ್ತು ಜ್ಞಾಪಕ ಇದೆ ಅಂತ ಹೇಳಿ ಶುರುವಾಗಿದ್ದಿಲ್ಲ. ಅಲ್ಲಿಂದ ಶುರು. ಹಾಗೆ ಅಸೂಯೆಯಿಂದ ಶುರು ಆಗ್ತದೆ ಇದು.
ಪಾಂಡವರಿಗೆ ಅವ್ರಿಗೆ ಇರ್ತಕ್ಕಂಥ ಭಿನ್ನತೆ ಅಂತಕ್ಕಂಥದ್ದು ಸ್ವಲ್ಪನೇ ಅದು ದ್ವೇಷ ಬೆಳೀತಾ ಹೋಗ್ತದೆ. ಯಾಕೆ ಇಷ್ಟೊಂದು ಅಪಾರವಾದ ಐಶ್ವರ್ಯ ತಂದು ಇಷ್ಟು ಅದ್ದೂರಿಯಾಗಿ ರಾಜಸೂಯ ಯಾಗವನ್ನು ಮಾಡ್ತಾ ಇದಾರಲ್ಲ ಇವರು. ಅಂತ ಹೇಳಿ ಶುರುವಾಯ್ತು. ಬಹುಶಃ ದುರ್ಯೋಧನ ಭಗವದ್ಗೀತೆ ತಿಳ್ಕೊಂಡಿದ್ರೆ ಬಹುಶಃ ಗೊತ್ತಿರ್ಲಿಲ್ಲ ಅಂದ್ರೆ, ಅಷ್ಟೊತ್ತಿಗೆ ಭಗವದ್ಗೀತೆ ಇಲ್ಲ ಬಿಡಿ. ಇನ್ನು ಮುಂದೆ ಬರ್ತದೆ ಭಗವದ್ಗೀತೆ, ಮುಂದೆ ಬರ್ತದೆ. ಇರ್ಲಿ, ಏನೇ ಇರ್ಲಿ. ದುರ್ಯೋಧನ ಕೂಡ ಸತ್ಸಂಗ ಕರ್ಕೊಂಡ್ಬರ್ಬೇಕೀಗ. ಹಾಗೆ ದುರ್ಯೋಧನಿಗೆ ಸ್ವಲ್ಪ ಸತ್ಸಂಗದಲ್ಲಿ ಕೂರಿಸಿ ಎಲ್ಲ ಹೇಳಿದ್ರೆ ಸ್ವಲ್ಪ ಬದಲಾವಣೆ ಆಗ್ತಾನೆ, ಗೊತ್ತಿಲ್ಲ. ಇರಿ, ಏನೇ ಇರಿ. ಹಾಗೆ ಅಪಾರವಾದ ಐಶ್ವರ್ಯ ನೋಡ್ತಾನೆ. ದುರ್ಯೋಧನ ಮನಸ್ಸಲ್ಲಿ ಮಾತ್ರ ಅಸೂಯೆ ಉಂಟಾಗ್ತದೆ. ಅದೇ ರೀತಿ ಆಮೇಲೆ ಏನ್ ಮಾಡ್ತಾನೆ, ಶಕುನಿ ಮೊದಲಾದವ್ರನ್ನ ಈಗ ಅಸೂಯೆ ಉಂಟಾದಾಗ ಏನ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು, ಇವ್ರನ್ನ ಹೆಂಗ್ ಕೆಳಗಿಳಿಸ್ಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಒಂದು ಕಾಂಟ್ಯಾಕ್ಟ್ ಆಗಿ ಅವ್ರನ್ನ ಹೆಂಗ್ ಇಳಿಸ್ಬೇಕು ಪ್ಲಾನ್ ಮಾಡ್ತೀವಿ. ಪ್ಲಾನ್ ಮಾಡಿ ಶುರು ಮಾಡಿ. ಮೀಟ್ ಮಾಡ್ಕೊಳ್ಳಿ ಯಾರು ಮಾಡು ಮಗ ಅಂತ ಇದ್ದಾರೆ. ಮೀಟ್ ಮಾಡ್ಕೊಳ್ಳಿ ಯಾರು. ಶಕುನಿ ಮೊದಲಾದವರ ಸಮ್ಮತಿಯಿಂದ, ಶಕುನಿ ಮೊದಲಾದವರ ಯಾರನ್ನ, ಧರ್ಮರಾಜನನ್ನ ಜೂಜಾಡ್ಲಿಕ್ಕೆ ಕರೆಸ್ತಾರೆ. ಮೊದಲೆಲ್ಲ ಜೂಜಾಡ್ತಕ್ಕಂಥದ್ದು ರಾಜರಿಗೆ ಸಾಮಾನ್ಯವಾಗಿರ್ತಾ ಇತ್ತು. ರಾಜರು ಊಟ ಮಾಡಿ ತಾಂಬೂಲ ಹಾಕೊಂಡು ಆಮೇಲೆ ಸ್ವಲ್ಪ ಜೂಜಾಡೋದು. ಅಂದ್ರೆ ಕಾಲಹರಣ ಆಗಿರ್ಬೋದು ಅಥವಾ ಮನೋರಂಜನೆ ಅಂತ ಏನಾದ್ರು ತಿಳ್ಕೊಳ್ಳಿ, ರಾಜರು ಕೂಡ ಜೂಜಾಡ್ತಾ ಇದ್ರು. ಏನೋ ಸುಮ್ಮನೆ ಕಾಲಹರಣ, ನೆಮ್ಮದಿಯಾಗಿ ಸಂತೋಷವಾಗಿ ಕಾಲ ಕಳೆಯುವಂತ. ಆದ್ರೆ ಅದೇ ಜೂಜಾನ ಆಗ್ತದೆ ನೋಡಿ, ಪ್ರಾರಂಭದಲ್ಲಿ ಸುಮ್ಮನೆ ಪ್ರಾರಂಭ ಮಾಡಿದ ಜೂಜು. ಆಮೇಲೆ ಹಣ, ಐಶ್ವರ್ಯ, ವಸ್ತುಗಳು ಅವು ಇಟ್ಟಂಗೆ ಒಬ್ಬ ಸೋತಂಗೆ ಒಬ್ಬ ಗೆದ್ದಂಗೆ ಏನಾಗ್ತದೆ, ಅಸೂಯೆ, ದ್ವೇಷ ಇವೆಲ್ಲ ಶುರು ಆಗ್ಬಿಡ್ತದೆ. ಜೂಜು ಅಷ್ಟೇನೆ. ಜೂಜಾಡಿದಾಗ ಯಾರಿಗೂ ಶಾಂತಿ ನೆಮ್ಮದಿ ಆಗಲ್ಲ. ಜೂಜಲ್ಲಿ ಹಣ ಕಳ್ಕೊಂಡ್ರು ಶಾಂತಿ ಆಗಲ್ಲ, ಹಂಗಂತ ಸಂಪಾದನೆ ಮಾಡಿದ್ರು ಶಾಂತಿ ನೆಮ್ಮದಿ ಬರಲ್ಲ. ಜೂಜಿಗಿರತಕ್ಕಂಥ ಲಕ್ಷಣ ಇದು. ಈಗ ನೀವು ಜೂಜ್ ಆಡ್ತೀರಿ, ಇಸ್ಪೆಟ್ ಆಡ್ತಾರೆ, ರೇಸ್ ಕೋರ್ಸ್ ಇದಾಡ್ತಾರೆ, ರಮ್ಮಿನ ಅಂತ ಇವೆಲ್ಲ ಆಡ್ತಾರೆ, ನೋಡಿದೀರಾ? ಈಗೆಲ್ಲ ಆನ್ಲೈನ್ ಎಲ್ಲ ಬಂದಿದೆ, ಅದಕ್ಕೆ ಎಲ್ಲೋ ಹೋಗ್ಬೇಕಾಗಿಲ್ಲ. ಮೊದಲೆಲ್ಲ ಎಲ್ಲೋ ಮಟ್ಕಾನ್ ಅಂತ ಎಲ್ಲ ಆಡ್ತಾ ಇದ್ರು, ಗುಂಪು ಸೇರಿ ಎಲ್ಲ ನಂಬರ್ ಎಲ್ಲ ಬರೆಸಿ ಏನಾದಕ್ಕೆ ಒದ್ದಾಟ. ಈಗೆಲ್ಲ ಎಲ್ಲೋ ಹೋಗ್ಬೇಕಾಗಿಲ್ಲ, ಇಲ್ಲೇ ಮೊಬೈಲ್ ಅಲ್ಲೇ ರಮ್ಮಿ ಏನೇನೋ ಬಂದ್ಬಿಟ್ಟಿದೆ. ಈಗ ಅದರಲ್ಲಿ ನೀವು ಹಣ ಕಳ್ಕೊಂಡ್ರಿ ನೆಮ್ಮದಿ ಆಗುತ್ತಾ? ಇಲ್ಲ. ಹೋಗ್ಲಿ, ಇವತ್ತು ಒಂದು 50 ಲಕ್ಷ ಬಂತು, ನೆಮ್ಮದಿ ಆಗುತ್ತಾ? ಆಗ್ಲೂ ನೆಮ್ಮದಿ ಆಗಲ್ಲ. ಯಾಕೆ? ನಾಳೆ ಹೆಂಗಾರು ಮಾಡಿ ಕೋಟಿ ಸಂಪಾದನೆ ಮಾಡ್ಬೇಕು. ಕಳ್ಕೊಂಡ್ರು ನೆಮ್ಮದಿ ಇಲ್ಲ, ಹಂಗಂತ ಪಡ್ಕೊಂಡ್ರು ನೆಮ್ಮದಿ ಇಲ್ಲ. ಈ ಲೋಕನ ಹಂಗೇನೆ, ಈ ಲೋಕದ ವಸ್ತುಗಳು ಹಂಗೇನೆ. ಎಷ್ಟೇ ಪಡ್ಕೊಳ್ಳಿ ನೆಮ್ಮದಿ ಆಗಲ್ಲ, ಕಳ್ಕೊಳ್ಳಿ ಹಂಗೂ ನೆಮ್ಮದಿ ಆಗಲ್ಲ. ಹಾಗೆ ಈ ಜೂಜ್ ಹಂಗೇನೆ, ಎಷ್ಟು ಆಡಿ ಸಾಕನ್ಸಲ್ಲ, ತೃಪ್ತಿ ಆಗಲ್ಲ, ನೆಮ್ಮದಿ ಬಂದ್ರು ನೆಮ್ಮದಿ ಆಗಲ್ಲ, ಹೋದ್ರು ನೆಮ್ಮದಿ ಆಗಲ್ಲ. ಜೀವನ ಪರ್ಯಂತ ಅದರಲ್ಲೇ ನಮ್ಮನ್ನು ಮುಳಿಸಿ ಬಿಡ್ತಾರೆ. ನೋಡ್ತೀವಿ ಎಲ್ಲಿವರೆಗಪ್ಪ ಅಂದ್ರೆ ಹೆಂಡತಿ ಮಾಂಗಲ್ಯ ಕೂಡ ಬೇಕಾದ್ರೆ ಹಾಡ ಇಟ್ಟು ಜೂಜಾಡೋರು ನೋಡ್ತೀವಿ. ಹೊಲ, ಮನೆ, ವಾಹನ ಏನೆಲ್ಲ ಇಟ್ಬಿಟ್ಟು ಜೀವ ಆಡ್ಬಿಡ್ತಾರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ. ಹಾಗಾಗಿ ಪ್ಲಾನ್ ಮಾಡ್ತಾರೆ. ಯುಧಿಷ್ಠಿರನ ಅಂದ್ರೆ ಧರ್ಮರಾಜನನ್ನ ಜೂತ ಕರೆಸ್ತಾರೆ. ಏನ್ ಮಾಡ್ತಾರೆ? ಮೋಸದಿಂದ ಅವ್ರನ್ನ ಸೋಲಿಸ್ತಾರೆ. ಮೋಸ, ಇದೆಲ್ಲ ಮೋಸನೇ. ಜೂಜಲ್ಲಿ ಸುಮಾರು ಮೋಸ ಇರ್ತದೆ. ಹಿಂಗಾರು ಮಾಡಿ ಮೋಸ ಮಾಡೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಏನ್ ಪ್ರಾಮಾಣಿಕವಾಗಿ ಆಡ್ತಾರೆ. ಈಗ ನೋಡಿ, ನಮ್ಗೆ ರಮ್ಮೆಯಲ್ಲೇ ನೋಡಿ, ಒಂದ್ ಥಾರ್ ಜೀಪು, ಅದೇನೋ ಇಂದ್ರಂತೆ ಲಕ್ಷ ಕೋಟಿ ಹಣ. ಅವ್ರೇನು ಎಲ್ರಿಗೂ ಫ್ರೀಯಾಗಿ ನಿಮ್ಗೆ ಇದಿಟ್ಟಿದ್ದಾರೆ ಲಯನ್ಸ್ ಕ್ಲಬ್ ಅಂತ ಹೇಳಿ ಸೇವೆ ಮಾಡ್ಲಿಕ್ಕೆ. ಅದೇನು ಲಯನ್ಸ್ ಕ್ಲಬ್ ತರ ಅದೇನು ಇದಿಲ್ಲ, ಸೇವೆ ಮಾಡ್ತಕ್ಕಂಥ ಸಂಸ್ಥೆ ಅಲ್ಲ. ಮತ್ತೇನು, ಎಲ್ರು ಮೋಸ ಮಾಡ್ಲಿಕ್ಕೆ. ಒಂದ್ ಥಾರ್ ಜೀಪ್ ಎಷ್ಟು ಆಗ್ಬೋದು? 50 ಲಕ್ಷ ಆಗ್ಬೋದು ಅಂತೀನಿ, 70 ಲಕ್ಷ ಅಂತೀನಿ.
ನಾವು ಕೊಡ್ತಕ್ಕಂಥದ್ದು ಒಂದು ದಿನದಲ್ಲಿ ಒಬ್ಬನಿಗೆ ಒಂದೇ ಕಾರ್ ಗಾಡಿ ಒಂದು 50-60 ಲಕ್ಷ ಗೆಲ್ತಾರೆ. ಆದ್ರೆ ಜನರಿಂದ ಅವ್ರು ತಗೊಳ್ಳೋದಷ್ಟು ಗೊತ್ತೇ 50-60 ಕೋಟಿ ತಗೊಂತಾರೆ. ಅಂದ್ರೇನು, ನಮಗೇನು ಬಹುಮಾನ ಕೊಟ್ಟಂಗೆ, ಆದ್ರೆ ಹಿಂದಿನಿಂದ ಎಲ್ಲರನ್ನ ಲೂಟಿ ಮಾಡ್ತಾರೆ. ಆದ್ರೆ ಲೂಟಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ನಮ್ಗೇನು ಲೂಟಿ ಅಂದ್ರೆ ಏನು, ದೋಚ್ಕೊಂಡು ಹೋಗ್ಬಿಟ್ಟಂತ. ಈಗ ಒಬ್ಬೊಬ್ಬರ ಹತ್ರ ಒಂದೊಂದು ಹಣ, ಒಬ್ಬೊಬ್ಬರ ಹತ್ರ ಒಂದೊಂದು ರೂಪಾಯಿ. ಈಗ ನೋಡಿ, ಯಾರಿಗೂ ಹೆಚ್ಚು ಅನ್ಸಲ್ಲ ಅದು. ಈಗ 140 ಕೋಟಿ ಜನ ಇದ್ದಾರೆ, ಪ್ರತಿಯೊಬ್ಬರು ಒಂದೊಂದು ರೂಪಾಯಿ, ಒಂದು ಲಾಟ್ರಿ ಟಿಕೆಟ್ ಕೊಡ್ತೇನೆ ನಿಮ್ಗೆ. ಲಾಟ್ರಿಯಲ್ಲೇ ಒಬ್ಬರಿಗೆ 50 ಲಕ್ಷ, 1 ರೂಪಾಯಿ ತಾನೆ, ಬಿಡು, 1 ರೂಪಾಯಿ ಯಾರಿಗೂ ಲೆಕ್ಕ ಇಲ್ಲ, 1 ರೂಪಾಯಿ ಹಾಕ್ಬಿಡ್ತಾರೆ. ಎಷ್ಟಾಯ್ತು? 140 ಕೋಟಿ ರೂಪಾಯಿ ಆಗುತ್ತೆ. ಭಾರತ ದೇಶದಲ್ಲಿ ಒಬ್ಬೊಬ್ಬ 1 ರೂಪಾಯಿ ಹಾಕಿದ್ರೆ ಎಷ್ಟಾಗುತ್ತದೆ? 140 ಕೋಟಿ ಆಗುತ್ತೆ. ನೀವು ಬಹುಮಾನ ಕೊಡೋದಷ್ಟು 1 ಕೋಟಿ, ಇನ್ನೆಷ್ಟು ಮಿಕ್ತು? 139 ಕೋಟಿ ಮಿಕ್ಕೋಯ್ತಲ್ವಾ? ನೋಡಿ ಅಂದ್ರೆ ಲೂಟಿ ಹೇಗಿರ್ತದ. ನಾವು ಕೊಡೋ ಬಹುಮಾನ 1 ಕೋಟಿ ಒಂದಕ್ಕೆ ಒಬ್ಬನಿಗೆ, ಅಂದ್ರೆ ಆ 1 ಕೊಡ್ಲಿಕ್ಕೆ ನಾವು 140 ಕೋಟಿ ಸಂಗ್ರಹಣೆ ಮಾಡ್ತೀವಲ್ಲ ಲಾಟ್ರಿ ಹೆಸರಲ್ಲಿ, ಯೋಜನೆ ಹೆಸರಲ್ಲಿ. ನಮ್ ಮಿಕ್ಕಿದಷ್ಟು ನಮ್ಗೆ. ಅರ್ಥಾತ್ ನಿಮಗೆ ಬಹುಮಾನ ಕೊಡೋದು, ನಿಮ್ಮನ್ನ ಸಂತೋಷಪಡಿಸೋದು ನಮ್ಮ ಉದ್ದೇಶ ಅಲ್ಲ. ನಿಮ್ಮ ಸಂತೋಷದ ಹೆಸರಿನಿಂದ ನಾವು ಬೇರೆಯವ್ರನ್ನ ಲೂಟಿ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಜೂಜಿನ ಉದ್ದೇಶ ಅಷ್ಟೇ, ಇದು ಕೂಡ ಅಷ್ಟೇ. ಹಾಗೆ ಇಲ್ಲಿ ಕೂಡ ನಡೀತಾ ಇದೆ. ಅವರನ್ನ ಮೋಸದಿಂದ ಸೋಲಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತಿದೆ. ಏನೇನು ಒಂದೆರಡಲ್ಲ, ಎಲ್ಲ ರಾಜ್ಯ, ದ್ರೌಪದಿ ಸಹ. ಅಷ್ಟೇ ಜೂಜಾಡೋರಿಗೆ ಹಂಗೇನಂತೆ, ಏನ್ ಬೇಕು. ಯಾಕಂದ್ರೆ ಜೂಜಾಡ್ತಾ ಆಡ್ತಾ ಮನುಷ್ಯನ ವಿವೇಕವನ್ನು ಕಳ್ಕೊಂಡ್ಬಿಡ್ತಾನೆ. ನಾನು ಏನ್ ಮಾಡ್ತಾ ಇದ್ದೀನಿ ಏನು ಗೊತ್ತಾಗಲ್ಲ. ಕೊನೆಗೆ ದ್ರೌಪದಿ ಸಹ ಯುಧಿಷ್ಠಿರಾದಿ 5 ಜನ ಸಹೋದರರೇ. ಪರಿಣಾಮ ಏನಂತೆ, ಜೂಜಾಡಿದ್ಯಾರು? ಒಬ್ಬನೇ, ಧರ್ಮರಾಜ. ಅದೇ ಪನಿಷ್ಮೆಂಟು ಎಲ್ಲರಿಗೂ, ನಿರಪರಾಧಿಗಳು ಕೂಡ ಪನಿಷ್ಮೆಂಟ್. ಯಾಕೆ? ಹಾಗೇನೆ ಅದು. ಇಷ್ಟು ಏನ್ ಮಾಡ್ತಾರೆ? 12 ಜನ ವನವಾಸ, 1 ವರ್ಷ ಅಜ್ಞಾತವಾಸ. ಯುಜಲ್ಲಿ ಸೋತ ಕಾರಣ ಅವರಿಗೆ 13 ವರ್ಷದವರೆಗೆ ಸಮಸ್ತ ರಾಜ್ಯದ ಮೇಲೆ ದುರ್ಯೋಧನ ಆಧಿಪತ್ಯ ಇರ್ತದೆ. 13 ವರ್ಷಗಳ ಕಾಲ ಪೂರ್ತಿ ರಾಜ್ಯ ದುರ್ಯೋಧನ ಅಧೀನದಲ್ಲಿರ್ತದೆ. ಇದು ಒಂದು ಒಳ್ಳೆ ಮಾತೆ. ಏನು? ಮತ್ತು ಪಾಂಡವರು 1 ವರ್ಷ ಅಜ್ಞಾತವಾಸದ ರಹಸ್ಯ ಬಯಲಾಗದಿದ್ದರೆ, ಅರಣ್ಯವಾಸದಲ್ಲಿ, ಮತ್ತು ಅರಣ್ಯವಾಸದ ಏನು ಅರಣ್ಯವಾಸ ನೋಡಿ, ಅರಣ್ಯವಾಸದ ಯಾಕೆ 12 ವರ್ಷ ಕಲಿಸ್ತಾ ಅಂದ್ರೆ, 12 ವರ್ಷ ಅರಣ್ಯವಾಸ ಮಾಡಿ ಮತ್ತೆ ತಿರುಗಿ ಬರಲ್ಲ ನಾವು. ಯಾಕೆ? ಎಲ್ಲೋ ಕ್ರೂರ ಮೃಗಗಳು, ಹಾವು, ಇನ್ನೊಂದು ರೋಗ ರುಜಿನ, ಊಟ ಇಲ್ದೇನೋ ಸತ್ತು ಹೋಗ್ಬಿಡ್ತಾನೆ, ಬರೋ ಮಾತೇ ಇಲ್ಲ. ಒಂದ್ ವೇಳೆ ಉಳಿದು ಬಂದ ಮತ್ತೆ ಅಜ್ಞಾತವಾಸ, ಯಾರಿಗೂ ಕಾಣದಂಗಿರ್ಬೇಕು. ಹಾಗಾಗಿ ವಿರಾಟ್ ರಾಜನ ಮನೆಯಲ್ಲಿ ವೇಷಗಳನ್ನ ಬದಲಿಸಿಕೊಂಡು ಬೃಹಣ್ಣಳ್ಳಿ ರೂಪದಲ್ಲಿ ಅರ್ಜುನ್, ಬೇರೆ ಬೇರೆ ಹೆಸರಿನ ರೂಪದಲ್ಲಿ ಎಲ್ಲರೂ ಸೇವಕರಾಗಿ ಕುದುರೆಗಳನ್ನ ತೊಳಿತಕ್ಕಂಥವ್ರು, ಕುದುರೆಗಳನ್ನ ಮೇಯಿಸ್ತಕ್ಕಂಥವ್ರು, ಅಡಿಗೆ ಮಾಡ್ತಕ್ಕಂಥವ್ರು. ವಿರಾಟ್ ರಾಜನ ಹೆಂಡತಿಗೆ ದಾಸಿಯಾಗಿ ದ್ರೌಪದಿ. ಹೀಗೆ 13 ವರ್ಷ ಕಾಲ ಕಳೀತಾರೆ ಅವರು. ಅನಂತರ ಅವರಿಗೆ ರಾಜ್ಯವನ್ನ ಮತ್ತೆ ಹಿಂದಿರುಗಿಸ್ಕೊಳ್ಬೇಕಾಗಿತ್ತು, ಅದು ನಿಯಮ. ಜೂಜಲ್ಲಿ ಯಾರಾದ್ರೂ ಸೋತರೆ 12 ವರ್ಷದ ಅರಣ್ಯವಾಸದ ನಂತರ ಮತ್ತೆ ಅವರ ರಾಜ್ಯ ಹಿಂದಿರುಗಿಸ್ಬೇಕಂತೇಳಿ ಒಂದು ನಿಯಮ. ಈ ನಿಯಮಕ್ಕನುಸಾರವಾಗಿ 13 ವರ್ಷಗಳು ಕಳೆದ ನಂತರ ಪಾಂಡವರು ಮತ್ತೆ ಮರಳಿ ರಾಜ್ಯಕ್ಕೆ ಬರ್ತಾರೆ. ದುರ್ಯೋಧನನ್ನ ಆ ಮಧ್ಯದಲ್ಲಿ ಇವ್ರನ್ನ ಸಾಯಿಸ್ಬೇಕು, ಮುಗಿಸ್ಬೇಕು ಅಂತ ಹೇಳಿ ಲಾಕ್ಷಾಗ್ರಹದಲ್ಲಿ ಅಗ್ನಿ ಸ್ಪರ್ಶ ಮಾಡ್ತಾರೆ, ವಿಷ ಹಾಕ್ತೆ ಎಲ್ಲ ಮಾಡ್ತಾರೆ. ಆದ್ರೂ ಹಿಂಗ ಉಳ್ಕೊಂಡ್ ಬರ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಗ್ರಹದಿಂದ. ಮತ್ತೆ ಬಂದು ಆ ರಾಜ್ಯ ಅವ್ರು ಕೊಡ್ಬೇಕಂತ ಹೇಳಿದಾಗ ಅವರು ನಿರಾಕರಣೆ ಮಾಡ್ತಾರೆ. ಅಷ್ಟಾಕೆ ಅವಾಗ ಏನ್ ಮಾಡ್ತಾರೆ, ಅವಾಗ ಯಾರು ಹಿರಿಯರಿರ್ತಾರಲ್ಲ ಅವ್ರನ್ನ ದೊಡ್ಡಸ್ಗೆ ಕರ್ಕೊಂಡ್ ಬರ್ತಾರೆ. ದ್ರುಪದ ದೇಶದ ಜ್ಞಾನಿ ವೃದ್ಧರಾಗಿರ್ತಕ್ಕಂಥ ವೃದ್ಧರಾದ ಪುರೋಹಿತರನ್ನ ಕಳಿಸ್ತಾರೆ ಸಂಧಾನ ಮಾಡ್ಲಿಕ್ಕೆ. ಒಪ್ಪಲಿಲ್ಲ. 2 ಕಡೆಗಳಿಂದ ಯಾರೆಲ್ಲ ಬಂದು ಹೇಳ್ತಾರೆ, ಕೃಷ್ಣ ಕೂಡ ಹೇಳ್ತಾನೆ, ಯಾರು ಹೇಳಿದ್ರು ಒಪ್ಪಲಿಲ್ಲ. ಕೊನೆಗೇನು, ಸಾಮ ದಾನ ಭೇದ ದಂಡೋಪಾಯ. ಮೊದಲನೇದಾಗಿ ಸಾಮ, ದಾನ, ಭೇದ, ಕೊನೆಗೇನು ದಂಡೋಪಾಯ. ದಂಡೋಪಾಯ ಏನು? ಯುದ್ಧವೇ ದಂಡೋಪಾಯ. ಭಗವಾನ್ ಶ್ರೀಕೃಷ್ಣನಿಗೆ ರಣ ನಿಮಂತ್ರಣವನ್ನ ಕೊಡಲು ದುರ್ಯೋಧನ, ಅರ್ಜುನ ಇಬ್ಬರು ಕೂಡ ಅದಕ್ಕೆ ಹೋಗ್ತಾರೆ. ನೋಡಿದ್ವಿ ನಾವು. ರಣ ಅಂದ್ರೆ ಏನು?
ಯುದ್ಧಕ್ಕಾಗಿ ನಿಮಂತ್ರಣ ಕೊಡ್ಲಿಕ್ಕೆ. ಹೇಗೆ ವಿವಾಹ ಮಾಡ್ಬೇಕಾದ್ರೆ ನಾವು ವಿವಾಹ ಪತ್ರಿಕೆ ಕೊಡ್ಲಿಕ್ಕೆ ಹೋಗ್ತೀವಲ್ಲ, ಹಾಗೆ ಈ ಯುದ್ಧಕ್ಕೆ ಕೂಡ ಪತ್ರಿಕೆ ಕೊಡ್ತಾ ಇದ್ರೆ. ಪತ್ರಿಕೆ ಅಂದ್ರೆ ಮಾತಾಡ್ಸ್ಕೊಂಡ್ ಬರೋದು, ನೀವು ಬರಬೇಕು, ನಮ್ಗೆ ಸಹಾಯ ಮಾಡಬೇಕು, ನಿಮ್ ಸಹಾಯಕ್ಕೂ ಸಹಕಾರ ಬೇಕು. ಯುದ್ಧ ನಿಮಂತ್ರಣ ಕೊಡ್ಲಿಕ್ಕೆ ದ್ವಾರಕೆ ಹೋಗ್ತಾರೆ ಅರ್ಜುನ, ದುರ್ಯೋಧನ ಇಬ್ರು. ಅವಾಗ ತನ್ನ ಭವನದಲ್ಲಿ ಮಲಗಿರ್ತಾರೆ ಕೃಷ್ಣ. ಮಲಗಿರೋದನ್ನ ಕಂಡು ದುರ್ಯೋಧನ, ಈ ಇವನ ಕಾಲ ಹತ್ರ ನಾನ್ ನಿಂತ್ಕೊಳ್ಳದೆ ಅಂತೇಳಿ ಆ ತಲೆ ಭಾಗದಲ್ಲಿ ಇರ್ತಕ್ಕಂತ ಉತ್ತಮ ಸಿಂಹಾಸನದಲ್ಲಿ ಕೂತ್ಕೊಂತಾನೆ. ಅರ್ಜುನ ಕೂಡ ಬರ್ತಾನೆ, ಬಂದು ನೋಡ್ತಾನೆ ಕೃಷ್ಣ ಮಲಗಿದ್ದಾನೆ. ಹಂಗ ಕಾಲ ಹತ್ರ ನಿಂತ್ಕೊಂಡು ಕೈ ಜೋಡಿಸಿ ಹಾಗೆ ಇರ್ತಾನೆ. ಕೃಷ್ಣ ಎದ್ದು ಕೂಡಲೇ ಯಾರು ನೋಡ್ತಾನೆ? ಅರ್ಜುನ ನೋಡ್ತಾನೆ. ಯಾಕೆ? ಸಾಮಾನ್ಯವಾಗಿ ನಾವ್ ಎದ್ದು ಕೂಡಲೇ ಯಾರು ನೋಡ್ತೀವಿ? ಕಾಲ ಹತ್ರ ಯಾರಿದೆ ಅವ್ರು ನೋಡ್ತೀವಿ. ತಲೆ ಹಿಂದೆ ಯಾರಿದೆ ಏನೋ ಹಿಂಗ್ ಗೊತ್ತಾಗುತ್ತೆ. ಸರಿ, ಓ ಅರ್ಜುನ ಏನಪ್ಪಾ ಬಂದು ಚೆನ್ನಾಗಿದೆಯಾ ಅಂತ. ಅಷ್ಟೊತ್ತಿಗೆ ಅರ್ಜುನ, ನಾನು ಇದ್ದೀನಿ. ಎಲ್ಲಿ? ತಲೆ ಹಿಂದೆ. ಓಹೋ, ನೀನು ಬಂದಿದ್ಯಾ? ಸರಿ, ಒಳ್ಳೆ. ಏನಪ್ಪ ಸಮಾಚಾರ? ಏನಿಲ್ಲ, ಈಗ ಏನೋ ಒಂದು ವಿಷಯ ಈಗ ನಡೀತು, ಹಾಗಾಗಿ ಯುದ್ಧ ಮಾಡ್ಬೇಕಂತಿದ್ದೀವಿ. ದಯವಿಟ್ಟು ನೀವು ನಮ್ಗೆ ಸಹಕಾರ ಮಾಡಬೇಕು. ಓಹೋ, ಹಂಗ. ಮೊದ್ಲು ಬಂದಿದ್ ನಾನು, ಹಂಗಾಗಿ ನನಗೆ ಮೊದ್ಲು ನೀವು ಸಹಾಯ ನನಗೆ ಕೊಡ್ಬೇಕು. ಆಮೇಲೆ ಅರ್ಜುನ್, ಯಾಕೆ ಅವನ ಹಿಂದೆ ಬಂದ? ಅದು ಕೃಷ್ಣ ಅಂತಾನೆ, ನಾನು ಮೊದ್ಲು ನೋಡಿದ್ದು ಅರ್ಜುನ. ಹಾಗಾಗಿ ಮೊದ್ಲಾಗ ಅವನು ಸಣ್ಣವನು ಹುಡುಗ, ನೀನ್ ದೊಡ್ಡವನಿದೆ, ಹಾಗಾಗಿ ಮೊದ್ಲು ಅವನ ಇದು ಪೂರ್ತಿ ಮಾಡೋಣ, ಆಮೇಲೆ ನಿಂದು. ದುರ್ಯೋಧನ ಕೋಪ ಬರ್ತದೆ. ಎಲ್ಲ ಇವನ ಕೃಷ್ಣ, ಇವನು ಮೋಸಗಾರ, ಹೆಂಗಾರು ಮಾಡಿ ಅರ್ಜುನನಿಗೆ ತನ್ನ ಸೈನ್ಯವನ್ನ ಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾನೆ. ನೋಡಿ ಎಂಥ ದ್ರೋಹಿ. ಮೊದ್ಲು ಬಂದಿದ್ ನಾನು, ನನಗೆ ಆದ್ಯತೆ ಕೊಡ್ಬೇಕು ಮೊದ್ಲು, ಅದು ಬಿಟ್ಟು ಅವನಿಗೆ ಆದ್ಯತೆ ಕೊಡ್ತಾನೆ. ನನ್ನಲ್ಲಿ ಮತ್ತು ಅರ್ಜುನಲ್ಲಿ ಒಂದೇ ರೀತಿಯ ಪ್ರೇಮವಿದೆ, ಆಗ ನಾವಿಬ್ಬರು ನಿನಗೆ ತಮ್ಮನಿಗಳಾಗಿದ್ದೀವಿ. ಆದ್ರೂ ನಿನ್ನ ಬಳಿಗೆ ಮೊದಲು ಬಂದವನು ನಾನು, ಮೊದಲು ಬಂದವರಿಗೆ ಸಹಾಯ ಮಾಡೋದೇ ಸಜ್ಜನರ ನಿಯಮ, ಧರ್ಮ ಕೂಡ ಗೊತ್ತಿದ್ ನೋಡಿ ದುರ್ಯೋಧನ. ಇಡೀ ಭೂಮಂಡಲದಲ್ಲಿ ಇಂದು ಸಜ್ಜನರಲ್ಲಿ ನೀನೇ ಶ್ರೇಷ್ಠನು ಹೊಗಳ್ತಾ ಇದ್ದಾನೆ ದುರ್ಯೋಧನ. ಕೃಷ್ಣನ ಗೌರವಾನ್ವಿತನಾಗಿರುವೆ, ಅದಕ್ಕಾಗಿ ನೀನು ನನಗೆ ಸಹಾಯ ಮಾಡಬೇಕು. ಭಗವಂತನ ಹೇಳ್ತಾನೆ, ನೀನು ಮೊದಲು ಬಂದಿರೋದ್ರಲ್ಲಿ ಸಂದೇಹ ಇಲ್ಲ, ಮೊದಲು ಬಂದಿದ್ದು ನೀನೆ. ಆದ್ರೂ ನಾನ್ ನೋಡಿದ್ದು ಅರ್ಜುನನನ್ನ, ಆದ್ರಿಂದ ಇಬ್ರಿಗೂ ಸಹಾಯ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದ್ರೂ ಶಾಸ್ತ್ರಕಾರ ಕಿರಿಯರ ಇಚ್ಛೆಯನ್ನ ಮೊದಲು ಪೂರೈಸಲಾಗ್ತದೆ. ಶಾಸ್ತ್ರಕ್ಕನುಸಾರ ಕಿರಿಯರು ಯಾರಿದ ಅವ್ರಿಗೆ ಇಚ್ಛೆಯನ್ನು ಪೂರ್ತಿ ಮಾಡ್ಬೇಕಂತ. ಈಗ ಮನೆಯಲ್ಲಿ 10 ವರ್ಷದ ಮಗ ಇದ್ದಾನೆ, ಇನ್ನೊಬ್ಬ 5 ವರ್ಷದವನಿದ್ದಾನೆ, ಇನ್ನೊಬ್ಬ 1 ವರ್ಷದವನಿದ್ದಾನೆ. 1 ವರ್ಷದ ಅಂತ ಅಳ್ತಾ ಇದ್ದಾನೆ, ಎರಡನೇ ಅವನು 5ನೇ ವರ್ಷದ ಅಳ್ತಾ ಇದ್ದಾನೆ, 10ನೇ ವರ್ಷದ 3 ಮಕ್ಕಳು ಅಳ್ತಾ ಇದ್ದಾರೆ. ಈಗ ಮೊದಲು ಯಾರು ನೋಡ್ತಾರೆ? ಮೊದಲು 1 ವರ್ಷದ ಮಗನ ನೋಡ್ತಾರೆ. ಯಾಕೆ? ಕಿರಿಯವನು. ಮೊದಲು ಅವನ ಸಮಸ್ಯೆ ನೋಡ್ತಾರೆ, ಆಮೇಲೆ ಇವ್ರದ್ದು. ನಾನ್ ಹೇಳ್ತೀನಿ, ಏನ್ರಿ ಯಾಕೆ ಪಾಪ ಮೊದ್ಲು ಅವ್ರು ಅವ್ರಿಗೇನ್ ಸ್ವಲ್ಪ ರೋಗ, ದೊಡ್ಡವರಾದ್ರೆ ಇರ್ತಾರೆ ಸ್ವಲ್ಪ ಹೊತ್ತು, ಇವನು ಸಣ್ಣ ಹುಡುಗ, ಮೊದ್ಲು ಅವ್ನು ನೋಡ್ಬೇಕು. ಇದು ಶಾಸ್ತ್ರ ನಿಯಮ. ಹಾಗೆ ಇಲ್ಲಿ ಕೂಡ ಅರ್ಜುನ ಕೃಷ್ಣ ಹೇಳ್ತಿದ್ದಾನೆ, ಆಯ್ತಪ್ಪ ಮೊದ್ಲು ಬಂದಿದ್ ನೀನೇ, ಇಲ್ಲ ಅಂತಲ್ಲ, ಆದ್ರೂ ನಾನ್ ನೋಡಿದ್ದು ಮೊದ್ಲು ಅರ್ಜುನ ನಾನು. ಹಾಗಾಗಿ ಶಾಸ್ತ್ರಕ್ಕನುಸಾರ ಕಿರಿಯರಿಗೆ ಮೊದ್ಲು ಅವ್ರ ಇಚ್ಛೆ ಪೂರೈಸಬೇಕು. ಆದ್ರಿಂದ ಮೊದ್ಲು ಅರ್ಜುನ ಇಚ್ಛೆ ಪೂರ್ತಿ ಮಾಡ್ತೇನೆ. ನಾನು ಎರಡೂ ಪ್ರಕಾರದಿಂದ ಇಬ್ಬರಿಗೂ ಸಹಾಯ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಅತ್ಯಂತ ಬಲಶಾಲಿಯಾದ ನಾರಾಯಣ ಸೇನೆ ಒಂದು ಕಡೆ ಮತ್ತು ನಾನು ಒಬ್ಬನೇ ಒಂದು ಕಡೆ. ಆದ್ರೆ ನಾನು ಯುದ್ಧ ಮಾಡಲ್ಲ, ಇದನ್ನ ಪ್ರತಿಜ್ಞೆ ಮಾಡಿದ್ದೇನೆ, ಶಸ್ತ್ರ ಪ್ರಯೋಗ ಮಾಡೋದಿಲ್ಲ. ಹಾಗಾಗಿ ಧರ್ಮಾನುಸಾರ ಅರ್ಜುನ ನಿನ್ನ ಇಚ್ಛೆ ಪೂರ್ತಿ ಆಗ್ಬೇಕು. ಆದ್ರಿಂದ ನಿನಗೆ ನಾನು ಬೇಕಾ, ನನ್ನ ಸೈನ್ಯ ಬೇಕಾ, ಕೋರ್ಕೋ ಅಂತಂದ. ದುರ್ಯೋಧನ ಒಳಗೆ ಎಲ್ಲ ಇವನ ಈ ಗೋಪಾಲಕನ ನಾನು ಹೇಗೆ ಮೋಸ ಮಾಡ್ತಿದ್ದಾನೆ, ನಾನು ಮೊದ್ಲು ಬಂದ್ರು ಶಾಸ್ತ್ರ ಅಂತಾನೆ, ಅದಂತಾನೆ, ಇದಂತಾನೆ, ಆಗ್ಲಿ ಅಂತ ಅಂದ್ಕೊಂಡ ಮನಸ್ಸಲ್ಲಿ. ಆಗ ಅರ್ಜುನ ಏನ್ ಕೇಳ್ಕೊಂಡ? ಭಗವಾನ್ ಶ್ರೀಕೃಷ್ಣನನ್ನೇ ಕೇಳ್ಕೊಂತಾನೆ, ಸ್ವಾಮಿ ನೀವಿದ್ರೆ ಸಾಕು ನನಗೆ, ನೀನು ಬೇಡ. ದುರ್ಯೋಧನ ಅವನಂತಾನೆ, ಎಲ್ಲ ನನಗೆ ಒಳ್ಳೇದಾಯ್ತು. ಈ ಕೃಷ್ಣ ಕಳ್ಳ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದ, ಹೆಂಗಾರು ಮಾಡಿ ಸೈನ್ಯವ ನಾನು ಕೊಟ್ಬಿಡ್ಬೇಕು ಅಂತೇಳಿ. ಕೃಷ್ಣ ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದ, ನನಗೆಲ್ಲ ಒಳ್ಳೇದಾಯ್ತು. ಕೃಷ್ಣ ಇನ್ನೇನಿದೆ, ನೀನ್ ಆ ಕಡೆ ಈ ಕಡೆ. ಇವನು ಎಂತ ಕೃಷ್ಣ, ಇವನು ಯುದ್ಧ ಮಾಡಲ್ವಂತೆ, ಶಸ್ತ್ರ ಹಿಡಿಯಲ್ವಂತೆ, ಇಂಥವನಿದ್ದು ನನಗೇನು ಪ್ರಯೋಜನ?
ಹಾಗಾಗಿ ಬಲೀಯವಾದ ನಾರಾಯಣ ಹೆಸರು ನಂದಾಯ್ತು, ನಾನು ಬರುತ್ತೇನೆ ಅಂತ ಹೇಳಿ ಹೊರಟೆ ಬಿಟ್ಟ. ಇದಾದ ನಂತರ ಅರ್ಜುನ ಕೂಡ ಇಬ್ಬರು ಬರ್ತಾರೆ. ಕೃಷ್ಣ ಅಂತಾನೀಗ, ಅಲ್ಲಯ್ಯ ಅರ್ಜುನ, ನಾನು ಇದ್ದಾನೆ ಮಾಡೋದಿಲ್ಲ, ಅಸ್ತ್ರ ಹಿಡಿಯೋದಿಲ್ಲ ಅಂತೇಳಿ ನಾನು ನಿನ್ಗೆ ಹೇಳಿದ್ನಲ್ಲ, ನೀನ್ ಏನ್ ಕೋರ್ಕೋಬೇಕು? ಸೈನ್ಯ ಕೋರ್ಕೋಬೇಕಲ್ವಾ? ನನ್ನನ್ನ ಯಾಕೆ ಕೋರ್ಕೊಂಡೇನು? ಬುದ್ಧಿ ಇದೆ ನಿನಗೆ? ನಾನು ಇದ್ದಾನೆ ಮಾಡಲ್ಲ, ಆಯ್ದಾನೆ ಹಿಡಿಯಲ್ಲ. ಅರ್ಜುನ ಅಂತ ಭಗವಂತ, ನೀನೊಬ್ಬನೇ ಸಾಕು ಎಲ್ಲರನ್ನ ನಾಶ ಮಾಡ್ಲಿಕ್ಕೆ. ನಾನು ಸೈನ್ಯ ಪಡೆದುಕೊಂಡು ನಿನ್ನ ಸೈನ್ಯ ತಗೊಂಡು ನಾನು ಏನ್ ಮಾಡೋದು? ಅರ್ಥಾತ್ ಇಲ್ಲಿ ಪ್ರಪಂಚ ಪರಮಾತ್ಮ. ಪರಮಾತ್ಮ ಬೇಕು ಅಂದ್ರೆ ಎಲ್ಲವೂ ಇದ್ದಾಗೆ, ಪ್ರಪಂಚ ಬೇಕು ಅಂದ್ರೆ ಪ್ರಪಂಚ ಒಂದೇ ಇರ್ತದೆ. ಪರಮಾತ್ಮ ತಗೊಂಡ್ರೆ ಪ್ರಪಂಚ ಪರಮಾತ್ಮದಾದ್ರಿಂದ ಪ್ರಪಂಚ ಕೂಡ ನಮ್ದೇ ಇರ್ತದೆ, ಬೇಡ ಅಂದ್ರೆ ನಮ್ದೇ ಇರ್ತದೆ. ಯಾಕೆ? ಪ್ರಪಂಚ ಎಲ್ಲ ಪರಮಾತ್ಮ ತಾನೆ. ಹಾಗೆ ಚಾಯ್ಸು, ಅವಕಾಶ, ಈಗ ನೀನ್ ಏನ್ ಬೇಕೋ ತಗೋಬಹುದು. ಪ್ರಪಂಚ ಬೇಕಾ? ತಗೋ. ಪರಮಾತ್ಮ ಬೇಕಾ? ತಗೋ. ಅವಕಾಶ ನಿಂದು. ನಿರ್ಣಯ ಮಾಡ್ಕೊಳ್ಳುವಂತ ಅವಕಾಶ ನಿನಗೆ ಬಿಟ್ಟಿದ್ದು. ಒಂದು, ಪ್ರಪಂಚ ಬೇಕು ಅಂದ್ರೆ ಪರಮಾತ್ಮ ಸಿಗಲ್ಲ. ಪರಮಾತ್ಮ ಇದ್ರೆ ಪ್ರಪಂಚ ಎಲ್ಲ ಇದ್ದ ಹಾಗೇನೆ. ಯಾಕೆ? ಈಗ ನಾನು ನಿಮ್ಮನಾಗ್ಬಿಟ್ರೆ ನಮ್ಮ ವಸ್ತುಗಳಲ್ಲಿ ಯಾರು? ನಿಮ್ಮವೇ. ಹಾಗೆ ಇಲ್ಲಿ ಕೂಡ ಅರ್ಜುನ ವಿವೇಕಿಯಾಗಿದ್ದ. ಹಾಗಾಗಿ ಪರಮಾತ್ಮ, ನೀವು ಇದ್ರೆ ಸಾಕು, ನನಗೆ ಎಲ್ಲ ಇದ್ದಂಗೆ. ನಿಮ್ಮ ಸೈನ್ಯ ತಗೊಂಡು ನಾನೇನ್ ಮಾಡ್ಲಿ? ಹಾಗಾಗಿ ಇನ್ನೊಂದು ಇಚ್ಛೆ ಕೂಡ ನನಗಿದೆ ಸ್ವಾಮಿ. ಏನು? ಯುದ್ಧದಲ್ಲಿ ನೀವು ನಮ್ಮ ಸಾರಥಿ ಆಗ್ಬೇಕು ಅಂತಿದೆ, ನನಗೆ ಇಚ್ಛೆ ಕೂಡ ಇದೆ. ಹಾಗಾಗಿ ನನ್ನ ಇಚ್ಛೆಯನ್ನು ಕೂಡ ಪೂರ್ತಿ ಮಾಡಿ ಭಕ್ತವತ್ಸಲನಾಗಿರ್ತಕ್ಕಂಥ ಭಗವಂತ ಅರ್ಜುನನ ಇಚ್ಛೆಯಂತೆ ಅವನ ರಥದ ಕುದುರೆಗಳನ್ನ ಓಡಿಸ್ತಕ್ಕಂಥ ಕೆಲಸವನ್ನು ಸ್ವೀಕಾರ ಮಾಡ್ತಾನೆ. ಈ ಪ್ರಸಂಗ ಅನುಸಾರವಾಗಿ ಭಗವಾನ್ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿ ಯುದ್ಧ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಅವನಿಗೆ ಈ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾನೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇಷ್ಟಿರ್ಲಿ. ಇನ್ನೊಂದ್ ಕಡೆ ದುರ್ಯೋಧನ ಮತ್ತು ಅರ್ಜುನ ಇಬ್ರು ಕೂಡ ದ್ವಾರಕೆಯಿಂದ ಹಿಂದಿರುಗಿ ಬಂದ ಮೇಲೆ ಯಾವ ಸಮಯದಲ್ಲಿ ಎರಡೂ ಸೇನೆಗಳು ಒಂದಾಗಿ ಸೇರಿದ್ದವು, ಆ ಸಮಯದಲ್ಲಿ ಯಾವಾಗ ಯುದ್ಧಕ್ಕೆಲ್ಲ ಸನ್ನದ್ಧರಾಗಿದ್ದಾರೆ. ಶ್ರೀಕೃಷ್ಣ ಸ್ವತಃ ಹಸ್ತಿನಾಪುರಕ್ಕೆ ಹೋಗಿ ಎಲ್ಲಾ ರೀತಿಯಿಂದ ದುರ್ಯೋಧನಿಗೆ ಬುದ್ಧಿ ಹೇಳ್ತಾನೆ. ಬೇಡ, ಯುದ್ಧ ಬೇಡ, ಅವರ ರಾಜ್ಯ ಅವ್ರು ಕೊಟ್ಬಿಡಿ, ಆನಂದವಾಗಿರಿ ಎಲ್ರು. ಯಾಕೆ? ಎಷ್ಟು ಹೇಳಿದ್ರು. ಆದ್ರೆ ನಾನು ಬದುಕಿರೋವರೆಗೆ ಪಾಂಡವರಿಗೆ ರಾಜ್ಯ ಕೊಡುವ ಮಾತೇ ಇಲ್ಲ. ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೂಡ ಅವರಿಗೆ ನಾನು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆಗ ನ್ಯಾಯೋಚಿತವಾಗಿ ತಮ್ಮ ಸತ್ವವನ್ನ ಪ್ರಾಪ್ತಿ ಮಾಡಿಕೊಳ್ಳಲು ತಾಯಿ ಕುಂತಿಯ ಆಜ್ಞೆಗೆ ಮತ್ತು ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಿಂದ ಪಾಂಡವರು ಧರ್ಮವನ್ನು ತಿಳ್ಕೊಂಡು ಯುದ್ಧಕ್ಕಾಗಿ ನಿಶ್ಚಯ ಮಾಡ್ಕೊಂತಾರೆ. ಹಾಗಾಗಿ ತಮ್ಮ ಅದನ್ನು ಪಡ್ಕೊಳ್ಳಿಕ್ಕಾಗಿ ಯುದ್ಧ ಮಾಡಬಹುದು, ಬೇರೆಯವರನ್ನ ಪಡ್ಕೊಳ್ಳಿಕ್ಕೆ ಯುದ್ಧ ಅಲ್ಲ. ಬೇರೆಯವರ ಆಸ್ತಿಯನ್ನು ಕಬಳಿಸಲಿಕ್ಕೆ ಯುದ್ಧ ಪ್ರಯತ್ನ ಅಲ್ಲ. ನಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಧರ್ಮಬದ್ಧವಾದ ಯುದ್ಧವನ್ನು ಮಾಡಬಹುದು. ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ, ಕುಂತಿಯ ಆಜ್ಞೆ ಅನುಸಾರವಾಗಿ ಪಾಂಡವರು ಸರಿ ಇನ್ನೇನ್ ಮಾಡೋದಿಲ್ಲ, ಯುದ್ಧ ಅಂತಕ್ಕ ಒಂದೇ, ನಮ್ಗೆ ಇನ್ನೇನಿಲ್ಲ. ಈಗೆಲ್ಲ ಸಾಮ ದಾನ ಭೇದ ಎಲ್ಲ ಆಯ್ತು, ಇನ್ನು ದಂಡೋಪಾಯ ಒಂದೇ ಬಾಕಿ. ಹಾಗಾಗಿ ಯುದ್ಧ ಮಾಡ್ಲಿಕ್ಕೆ ಎಲ್ರು ನಿಶ್ಚಯ ಮಾಡ್ಕೊಂತಾರೆ. ಯಾವಾಗ ಎರಡೂ ಕಡೆಯಿಂದ ಯುದ್ಧದ ಪೂರ್ಣ ಸಿದ್ಧತೆ ಆಯ್ತು, ಅವಾಗ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಯಾಕೆ? ಚಿರಂಜೀವಿ ಧೃತರಾಷ್ಟ್ರನ ಬಳಿಗೆ ಬಂದು ಹೇಳ್ತಾರಂತೆ, ಏನಯ್ಯ, ಒಂದು ವೇಳೆ ನೀನು ಈ ಘೋರವಾದ ಸಂಗ್ರಾಮವನ್ನು ನೋಡ್ಲಿಕ್ಕೆ ಇಷ್ಟ ಇದೆಯಾ ನಿನ್ಗೇನಾದ್ರು ಅಂತ ದಿವ್ಯ ದೃಷ್ಟಿ ಕೊಡ್ತೀನಿ ಅಂತಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ ಮಹಾನುಭಾವ್ರೆ, ಈ ಹತ್ಯಾಕಾಂಡವನ್ನು ನಾನು ನನ್ನ ಕಣ್ಣಿಂದ ನೋಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೂ ಯುದ್ಧದ ಪೂರ್ತಿ ವೃತ್ತಾಂತವನ್ನ ಕೇಳಬೇಕು ಅಂತ ಬಯಸ್ತೇನೆ ಅಂದಾಗ ವ್ಯಾಸ ಮಹರ್ಷಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸ್ತಾರೆ. ಸಂಜಯ, ನಿನಗೆ ಯುದ್ಧದ ಎಲ್ಲಾ ವೃತ್ತಾಂತವನ್ನ ನೋಡುವಂತ ಕೇಳುವಂತ ಶಕ್ತಿ ಇರ್ತದೆ. ಎಲ್ಲಾ ಘಟನಾಡಿಗಳನ್ನ ಪ್ರತ್ಯಕ್ಷವಾಗಿ ನೋಡಬಲ್ಲ, ಕೇಳಬಲ್ಲ ಮತ್ತು ತಿಳಿಯಬಲ್ಲ. ಹಿಂದೆ ಮುಂದೆ ಹಗಲಿನಲ್ಲಿ ರಾತ್ರಿಯಲ್ಲಿ ಗುಪ್ತವಾಗಿ ಮತ್ತು ಪ್ರಕಟವಾಗಿ ಕ್ರಿಯಾರೂಪದಲ್ಲಿ ಅಥವಾ ಕೇವಲ ಮನಸ್ಸಿನಲ್ಲಿ ಬಂದಿರತಕ್ಕಂತ ಯಾವುದೇ ಮಾತು ಇವನಿಗೆ ತಿಳಿಯದಂತೆ
ಅಡಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶಕ್ತಿ ಸಂಜಯನಿಗಿದೆ. ಇವನು ಎಲ್ಲಾ ಮಾತುಗಳನ್ನ ಹೇಗಿವೆಯೋ ಹಾಗೆ ತಿಳ್ಕೋಬಲ್ಲ. ಇವನ ಶರೀರಕ್ಕೆ ಯಾವುದೇ ಅಸ್ತ್ರ ಶಸ್ತ್ರಗಳು ಮುಟ್ಟಲಾರವು. ಇವನಿಗೆ ಸ್ವಲ್ಪ ಕೂಡ ಆಯಾಸ ಕೂಡ ಆಗಲ್ಲ. ಈಗ 18 ದಿನಗಳ ಕಾಲ ಕಂಟಿನ್ಯೂಸ್ ಹೇಳ್ಬೇಕಂದ್ರೆ ಆಯಾಸ ಆಗಲ್ವಾ? ಯಾವಾಗ 50 ರಜೆ ಹಾಕ್ಬಿಟ್ಟಿದೆ ಅಂದ್ರೆ ಅಲ್ಲಿ ಏನ್ ನಡೆದಿದೆ ಹೆಂಗ್ ಗೊತ್ತಾಯ್ತು? ಇಷ್ಟೆಲ್ಲವನ್ನ ವ್ಯಾಸ ಮಹರ್ಷಿಗಳ ಅನುಗ್ರಹ. ಅಷ್ಟೇ ಅಲ್ಲ ಆತ್ಮೇಲೆ ಜೀವನದಲ್ಲಿ ಕೂಡ ಅಷ್ಟೇ ಏನ್ ಮಾತು ಕಾರ್ಯಗಳನ್ನ ಮಾಡ್ತಾರೆ ಆಯಾಸವಿಲ್ಲದೆ. ಅದು ಪರಮಾತ್ಮನ ಅನುಗ್ರಹದಿಂದ ಸಾಧ್ಯವಿನಃ ನಾವು ಅನಾಯಾಸವಾಗಿ ಎಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಮನುಷ್ಯನ ಲಿಮಿಟ್ ಇರ್ತದೆ. ಅನಾಯಾಸವಾಗಿ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅದು ಪರಮಾತ್ಮ ಅನುಗ್ರಹ. ಇಲ್ಲ ಅಂದ್ರೆ ಅನಾಯಾಸವಾಗಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಎಲ್ಲರಿಂದ ಆಗಲ್ಲ. ಮುಂದೆ ಇದ್ರ ಬಗ್ಗೆ ನೋಡಿದ್ವಿ ನಾವು. ಹಾಗಾಗಿ ತಪಸ್ವಿಗಳಲ್ಲಿ ಇರ್ತಕ್ಕಂಥ ತಪಶಕ್ತಿ ನಾನೇ ಅಂತ ಹೇಳಿದ್ರು. ಅದೇ ರೀತಿ ಅವ್ರಿಗೆ ಇರ್ತಕ್ಕಂಥ ವಿದ್ವತ್ತು ಜ್ಞಾನ ಇವೆಲ್ಲ ನಾನೇ. ಹಾಗಾಗಿ ಅನಾಯಾಸವಾಗಿ ಕೆಲಸ ಮಾಡ್ತಕ್ಕಂಥ ಯಾವ ಕೆಲಸ? ಬೇರೆ ಬೇರೆ ಕೆಲಸ ಅಲ್ಲ, ಧರ್ಮಬದ್ಧವಾದ ಕೆಲಸ. ಆ ಶಕ್ತಿ ಕೂಡ ಪರಮಾತ್ಮನಿಂದನೇ ಪ್ರಾಪ್ತಿ ಆಗ್ತಾರೆ. ಹಾಗಾಗಿ ಅಂತ ಶಕ್ತಿ ಕೂಡ ವ್ಯಾಸ ಮಹರ್ಷಿಯಿಂದ ಸಂಜಯನಿಗೆ ಪ್ರಾಪ್ತಿಯಾಗಿತ್ತು. ಅದು ಆಗ್ಲೇಬೇಕು. ವ್ಯಾಸ ಮಹರ್ಷಿ ಹೇಳ್ತಾರೆ ನೋಡಪ್ಪ, ಯುದ್ಧ ಅಂತಕ್ಕಂಥದ್ದು ಆಗ್ಲೇಬೇಕು, ಅವಶ್ಯಕವಾಗಿ ಆಗಿ ತೀರ್ತದೆ. ಅವಶ್ಯಂ ಭಾವಿನ ಪ್ರತೀಕಾರ ಭವೇ ತಥಾ ದುಃಖರ್ನಲ್ಲಿಪ್ಪೇರನ್ ನಲರಾಮ ಯುಧಿಷ್ಠಿರಾಹ ಯದಭಾವಿನ ತದ್ಭಾವಿ ಭಾವಿತ್ಯತ್ನ ತದನ್ಯತ ತಥಾ ದುಃಖರ್ನಲ್ಲಿಪ್ಪೇರನ್ ನಲರಾಮ ಯುಧಿಷ್ಠಿರಾಹ. ಅವಶ್ಯಕವಾಗಿ ಏನ್ ನಡಿಬೇಕಂತಿದೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಆಗಲ್ಲ. ಹಾಗಾಗಿ ಮಹಾಭಾರತ ಯುದ್ಧ ಅಂತಕ್ಕಂಥದ್ದು ಅವಶ್ಯಕವಾದ ನಡೆಯಬೇಕಾದ ಸಂಘಟನೆ ಆಗಿದೆ. ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಆಗಲ್ಲ. ಅದಕ್ಕೆ ಶ್ಲೋಕ ಹೇಳ್ಕೊಂಡು ಬರುವ ಪಂಚದಶಿ ಶ್ಲೋಕ. ಒಂದು ವೇಳೆ ಅವಶ್ಯಂ ಭಾವಿನ ಪ್ರತೀಕಾರಂ ಯದಿ ಭವೇತ್, ಯಾವ್ದು ನಡಿಬೇಕು ಅಂತ ನಿಶ್ಚಯ ಆಗಿದೆ ಅದನ್ನ ಬದಲಾವಣೆ ಮಾಡೋದಿದ್ರೆ ಧರ್ಮರಾಜ ನಲ ಮಹಾರಾಜರೆಲ್ಲ 12 ವರ್ಷ ಅರಣ್ಯವಾಸ ಮಾಡುವಂತ ಅವಶ್ಯಕತೆ ಏನಿತ್ತು? ಅದನ್ನ ಬದಲಾವಣೆ ಮಾಡಬಹುದಾಗಿತ್ತು. ರಾಮ ಕೂಡ 12 ವರ್ಷ ಅರಣ್ಯವಾಸ ಮಾಡ್ಬೇಕಾ? ಅದನ್ನ ಬದಲಾವಣೆ ಮಾಡಬಹುದಾಗಿತ್ತು. ಯಾಕೆ? ಅವಶ್ಯಂ ಭಾವಿನ ಅದು ಅವಶ್ಯಕವಾಗಿ ಆಗ್ಲೇಬೇಕಾಗಿತ್ತು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ಅದು ಹಂಗಾಗಬಾರ್ದಾಗಿತ್ತು, ಇದು ಹಿಂಗಾಗಬಾರ್ದಾಗಿತ್ತು ಎಲ್ಲ ಅನ್ಕೋತೀನಿ. ಗೊತ್ತಿಲ್ಲವಲ್ಲ, ಅದು ಅವಶ್ಯವಾಗಿ ನಡೀಬೇಕಂತ ಪ್ರಕ್ರಿಯೆ ಇದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದ ಆಗಲ್ಲ. ನಮ್ಗೆ ಎಷ್ಟು ಜನ ಸ್ನೇಹಿತರಿರ್ಲಿ, ಬಂಧುಗಳಿರ್ಲಿ, ರೆಕಮೆಂಡ್ ಮಾಡೋರು ಇರ್ಲಿ, ಏನೇ ಇರ್ಲಿ, ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದ ಆಗಲ್ಲ. ಗೊತ್ತಿಲ್ಲ ಪರಮಾತ್ಮನಂದ್ರೆ. ಹಾಗೆ ಇಲ್ಲಿ ಕೂಡ ಈ ಸರ್ವನಾಶವನ್ನ ತಳಿಲಿಕ್ಕೆ ಯಾರಿಂದ ಸಾಧ್ಯ ಆಗಲ್ಲ. ಸ್ವತಃ ವೇದವ್ಯಾಸ ಮಹರ್ಷಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ವೇದವ್ಯಾಸ ಮಹರ್ಷಿ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯನಿಗೆ ಕೇವಲ ಇದು ಮಾತ್ರ ಅಲ್ಲ, ಪೃಥ್ವಿ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ದ್ವೀಪಗಳ ವೃತ್ತಾಂತವನ್ನು ಕೂಡ ಹೇಳ್ತಾ ಇದ್ದ. ಅದರಲ್ಲಿ ಅವನು ಭಾರತ ವರ್ಷದ ವರ್ಣನೆಯನ್ನು ಕೂಡ ಮಾಡ್ತಾನೆ. ಅನಂತರ ಯಾವಾಗ ಕೌರವರ ಮತ್ತು ಪಾಂಡವರ ಯುದ್ಧ ಪ್ರಾರಂಭವಾಯಿತು ಮತ್ತು ಸತತವಾಗಿ 10 ದಿನಗಳವರೆಗೆ ಯುದ್ಧ ಆದಾಗ ಭೀಷ್ಮ ಪಿತಾಮಹರನ ರಣಭೂಮಿಯಲ್ಲಿ ರಥದಿಂದ ಕೆಡವಲಾಯಿತು ಬಾಣಗಳಿಂದ. ಆಗ ಸಂಜಯ ಧೃತರಾಷ್ಟ್ರನ ಬಳಿಗೆ ಬಂದು ಅವನಿಗೆ ಅಕಸ್ಮಾತ್ ಭೀಷ್ಮರು ಕೊಲ್ಲಲ್ಪಟ್ಟರೆಂಬ ಸಮಾಚಾರವನ್ನು ಹೇಳ್ತಾನೆ. 10 ದಿವಸಗಳವರೆಗೆ ಸತತವಾಗಿ ಮಾಡಿ ಭೀಷ್ಮರು ಕೆಳಗೆ ರಥದಿಂದ ಉಳ್ತಾರೆ. ಚಿಕ್ಕಂಡಿ ಇದ್ರಾಗ ಬಂದು ಎಲ್ಲ ಗೊತ್ತಿದೆ, ಮಹಾಭಾರತ ಭೀಷ್ಮ ಪರ್ವದಲ್ಲಿ ಬರ್ತದೆ ಇದೆಲ್ಲ. ಅದನ್ನ ಕೇಳಿ ಧೃತರಾಷ್ಟ್ರನಿಗೆ ತುಂಬಾ ದುಃಖ ಆಗ್ತದೆ ಮತ್ತು ಯುದ್ಧದ ಎಲ್ಲಾ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುವಂತೆ ಸಂಜಯನನ್ನ ಕೇಳ್ಕೊಂತಾನೆ. ಧೃತರಾಷ್ಟ್ರ ಹಾಗೂ ಸಂಜಯ 2 ಸೇನೆಯ ವ್ಯೂಹ ರಚನೆ ಮುಂತಾದವನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ಇದಾದ ನಂತರ ಧೃತರಾಷ್ಟ್ರನು ವಿಶೇಷ ವಿಸ್ತಾರದೊಂದಿಗೆ ಪ್ರಾರಂಭದಿಂದ ಈಗಿನವರೆಗೆ ಏನೆಲ್ಲ ಘಟನೆಗಳು ನಡೀತು, ಯುದ್ಧ ಪ್ರಾರಂಭ ಆಗಿ 10 ದಿವಸ ಆಗಿದೆ, ಎಲ್ಲವನ್ನ ತಿಳಿದುಕೊಳ್ಳಿಕ್ಕೆ ಸಂಜಯನನ್ನ ಪ್ರಶ್ನೆ ಮಾಡ್ತಾನೆ. ಇಲ್ಲಿಂದ ಶ್ರೀಮದ್ ಭಗವದ್ಗೀತೆಯ 1ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಇದು 25ನೇ ಅಧ್ಯಾಯವಾಗಿದೆ. ಈ ಮಹಾಭಾರತದ ಭೀಷ್ಮ ಪರ್ವಕ್ಕೆ ಅಂತರ್ಗತವಾಗಿ ಬರ್ತದೆ. ಇದರ ಪ್ರಾರಂಭದಲ್ಲಿ ಧೃತರಾಷ್ಟ್ರ ಏನು ಭಗವದ್ಗೀತೆ ಅಂತಕ್ಕಂಥದ್ದು ಮಹಾಭಾರತದ ಒಂದು ಭಾಗ. ಭೀಷ್ಮ ಪರ್ವದ
25 ಅಧ್ಯಾಯದ ಅಂತರ್ಗತವಾಗಿ ಈ ಭಗವದ್ಗೀತೆ ಬರ್ತದೆ. ಅದೇ ರೀತಿ ವಿಷ್ಣು ಸಹಸ್ರನಾಮಗಳು ಕೂಡ. ಹ್ಮ್ ಹಾಗೆ ಸಂಜೆಯ ಪ್ರಾರಂಭದಲ್ಲಿನೇ ಸಂಜಯನನ್ನ ಪ್ರಶ್ನೆ ಮಾಡ್ತಾನೆ ಧೃತರಾಷ್ಟ್ರ. ಏನು? ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವ ಸ್ತ್ರೀವಾ ಕಿಮ ಕುರುವತ ಸಂಜಯ. ಧೃತರಾಷ್ಟ್ರ ಕೇಳ್ತಾನೆ, ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಹಾಗೂ ಪಾಂಡವನ ಪುತ್ರರು ಏನು ಮಾಡಿದರು? ನನ್ನವರು ಪಾಂಡವರು ಅಂತಾಗಿ ಹೇಳ್ತಾನೆ ಧೃತರಾಷ್ಟ್ರ. ಅದಕ್ಕೆ ಸಂಜಯ ಉತ್ತರ ಕೊಡ್ತಾ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜಾವಚನಮಬ್ರವೀತ್. ಸಂಜಯ ಹೇಳ್ತಾನೆ, ಯುದ್ಧಾರಂಭ ಸಮಯದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹ ರಚನಾಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿ ಹೋಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಸಂಜಯ ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ, ಅಯ್ಯ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿರತಕ್ಕಂತ ನನ್ನವರು ಪಾಂಡವರು, ಅಲ್ಲೇ ಬರ್ತದೆ ಭೇದ ಭಾವ, ನನ್ನವರು ಪಾಂಡವರು ಅಂತ ಎಲ್ಲ ನಮ್ಮವರು ಅಂತ ಹೇಳಿಲ್ಲ, ನನ್ನವರು ಪಾಂಡ ಏನ್ ಮಾಡ್ತಾ ಇದ್ದಾರೆ? ಭೇದ ಬುದ್ಧಿ ಅಂತಕ್ಕಂಥದ್ದು ಇಲ್ಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಾಂಡವರು ಕೌರವರು ಯಾರು? ಅಣ್ಣ ತಮ್ಮನ ಮಕ್ಕಳೇ. ಪಾಂಡು ಧೃತರಾಷ್ಟ್ರನ ಅಣ್ಣನ ಮಕ್ಕಳೇ ಪಾಂಡವರು. ಕೌರವರು ಯಾರು? ಧೃತರಾಷ್ಟ್ರ ಮಕ್ಕಳು 100 ಜನ. ಅದಕ್ಕೆ ಸಂಜೆ ಹೇಳ್ತಾ, ಯುದ್ಧಾರಂಭದ ಸಮಯದಲ್ಲಿ ರಾಜನಾದ ದುರ್ಯೋಧನ ವ್ಯೂಹಾಕಾರಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳ್ತಾನೆ. ಏನು? ಪಶ್ಚೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹಿತಿಂಚಮಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ದ್ರೋಣಾಚಾರ್ಯರ ಬಳಿಗೆ ಹೋಗಿ ದುರ್ಯೋಧನ ಏನೇನ್ ಹೇಳ್ತಾನೆ ಅದನ್ನೀಗ ಹೇಳ್ತಿದ್ದಾರೆ. ಏನಂತ? ಓ ಆಚಾರ್ಯರೇ, ತಮ್ಮ ಬುದ್ಧಿವಂತನಾದ ಶಿಷ್ಯ ದೃಪದನ ಪುತ್ರ ದೃಷ್ಟದ್ಯುಮ್ನನ ಮೂಲಕ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡು ಪುತ್ರರ ಬಹಳ ದೊಡ್ಡದಾದ ಸೈನ್ಯವನ್ನು ನೋಡಿರಿ. ದ್ರೋಣಾಚಾರ್ಯರ ಬಳಿ ಹೋಗ್ತಾನೆ ಯಾರು? ದುರ್ಯೋಧನ ಹೋಗಿ ಏನ್ ಹೇಳ್ತಾನೆ? ತಮ್ಮ ಬುದ್ಧಿವಂತನಾದ ಶಿಷ್ಯ. ಯಾಕೆ? ಪಾಂಡವರು ಕೌರವ ಮಕ್ಕಳು ಸಣ್ಣ ಹುಡುಗರಿದ್ದಾಗ ದ್ರೋಣಾಚಾರ್ಯ ಅವ್ರಿಗೆ ಗುರುಗಳಾಗಿದ್ರು. ಯುದ್ಧ ವಿದ್ಯೆಗಳನ್ನ ಕಲಿಸ್ಲಿಕ್ಕಾಗಿ ಇವರೇ ಗುರುಗಳಾಗಿದ್ರು. ಅದಕ್ಕಾಗಿ ಪಾಂಡವರ ಸೇನಾ ನಾಯಕನಾಗಿ ಯಾರಿದ್ದಾರೆ ಇಲ್ಲಿ? ದೃಪದನ ಪುತ್ರ ದೃಷ್ಟದ್ಯುಮ್ನ ಇದ್ದಾನೆ ನೋಡಿ, ನಿಮ್ ಶಿಷ್ಯ ಯಾರು? ಆ ದೃಪದನ ಪುತ್ರ. ಅವನ ಮೂಲಕ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡು ಪುತ್ರರ ಬಹಳ ದೊಡ್ಡದಾದ ಸೇನೆ ಹೇಗಿದೆ ಒಂದ್ಸರಿ ನೋಡಿ. ಆಚಾರ್ಯರೇ, ದ್ರೋಣಾಚಾರ್ಯ ಒಂದ್ಸರಿ ನೋಡಿ, ಆ ಕಡೆ ನೋಡಿ, ಯಾರು? ನಿಮ್ಮ ಶಿಷ್ಯನೇ, ನಿಮ್ಮ ಪ್ರಿಯತಮ ಶಿಷ್ಯ ನೋಡಿ ಹೆಂಗಿದಾನೆ. ನಿಮ್ಗೆ ಆಪೋಸಿಟ್ ಅಲ್ಲಿ ಇದ್ದಾನೆ ನೋಡಿ. ದ್ರೋಣಾಚಾರ್ಯಗೆ ಸ್ವಲ್ಪ ಕೋಪ ಬರ್ಬೇಕು, ಆಮೇಲೆ ತಾನೆ ಯುದ್ಧಕ್ಕೆ ಕಾಲು ಕೆರೆದು ಹೋಗೋದು ಮುಂದೆ. ಶಾಂತವಾಗಿರಿದ್ರೆ ಮಹಾನುಭಾವರೇ, ತಮ್ಮ ಶಿಷ್ಯ ಆ ದೃಪದನ ಪುತ್ರ ದೃಷ್ಟದ್ಯುಮ್ನ ಎಷ್ಟು ಆನಂದವಾಗಿ ನಿಂತಿದ್ದಾನೆ ನೋಡಿ ಅಂತಂದ್ರೆ ಕೋಪ ಇಲ್ಲಿ ಬರ್ತದೆ. ಇಲ್ಲಿ ಕೋಪ ಬರೋದು ಮಾತಾಡ್ಬೇಕು, ಆವಾಗ ತಾನೆ ಕೋಪ ಬರೋದು. ಹಾಗೆ ಮುಂದೆ ನಾಳೆ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿನ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಓಂ